ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಸಂಕ್ಷಿಪ್ತವಾಗಿ ಹೇಗೆ ನೋಡ್ಬೋದು ಅಂತ ಒಂದು ಮುಖದ ಚಿಂತನೆ ನೋಡಿದ್ದಾಯಿತು. ಇನ್ನು ಭಾಗವತದಲ್ಲಿ ಬಂದ ಒಂದೊಂದು ಸ್ಕಂಧಗಳಲ್ಲಿ ಕೆಲವು ವಿಷಯಗಳನ್ನು ವಿಸ್ತಾರವಾಗಿ ನೋಡೋ ಪ್ರಯತ್ನ ಮಾಡ್ತೇನೆ. ಎಲ್ಲವನ್ನು ವಿಸ್ತಾರ ಹೇಳಲಿಕ್ಕಾಗಲ್ಲ ಭಾಗವತ. ಆದರೂ ಕೆಲವು ವಿಷಯಗಳನ್ನು ನಮ್ಮ ಬುದ್ಧಿಗೆ ಅನುಗುಣವಾಗಿ ಸಮಯಕ್ಕೆ ಅನುಗುಣವಾಗಿ ವಿಸ್ತಾರವಾಗಿ ತಿಳಿಯೋ ಪ್ರಯತ್ನ ಮಾಡೋಣ. ಸೂತ ಶೌನಕರ ಸಂವಾದದಲ್ಲಿ ಶ್ರೀಮದ್ ಭಾಗವತ ಮೂಡಿ ಬರ್ತದೆ. ಸೂತರು ನೈಮಿಷ ಕ್ಷೇತ್ರದಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕರನ್ನು ಕುರಿತು ಪುರಾಣಗಳನ್ನೆಲ್ಲ ಉಪದೇಶ ಮಾಡ್ತಾರೆ. ಸೂತರು ವಕ್ತೃಗಳಾಗಿ ಶೌನಕರು ಶ್ರೋತೃಗಳಾದಂಥ ಪ್ರಸಂಗ. ಹಾಗಾಗಿ ಸೂತ ಶೌನಕರನ್ನು ಭಾಗವತದ ಋಷಿಗಳು ಅಂತ ಚಿಂತನೆ ಮಾಡ್ತಾರೆ. ವೇದವ್ಯಾಸರು, ಶುಕಮುನಿಗಳು, ಸೂತರು, ಶೌನಕರು, ವಿದುರ, ಮೈತ್ರೇಯ ಇವರೆಲ್ಲ ಭಾಗವತದ ಋಷಿಗಳು. ಅವರನ್ನು ಸ್ಮರಣೆ ಮಾಡಿ ಭಾಗವತ ಶ್ರವಣ ಮಾಡಲಿ ಅಂತ ಇದೆ. ಸೂತ ಶೌನಕರಲ್ಲಿ ಶೌನಕರು ಪ್ರಶ್ನೆ ಮಾಡ್ತಾ ಬರ್ತಾರೆ, ಭಾಗವತದಲ್ಲಿ ಸೂತರು ಉತ್ತರ ಕೊಡ್ತಾ ಬರ್ತಾರೆ ಅಂತ ತಿಳಿಸ್ತದೆ. ಮೊದಲನೇ ಸ್ಕಂದದಲ್ಲಿ ಸೂತ ಶೌನಕರ ಸಂವಾದದಲ್ಲಿ ಕೆಲವು ಪ್ರಸಂಗಗಳನ್ನು ನಮಗೆ ಭಾಗವತ ತಿಳಿಸಿ ಒಂದೊಳ್ಳೆಯ ಸಂದೇಶವನ್ನು ನೀಡುತ್ತದೆ. ಭಾಗವತ ನಿರ್ಮಾಣ ಹೇಗಾಯಿತು, ಭಾಗವತದ ನಿರ್ಮಾಣದ ಹಿನ್ನೆಲೆ ಏನು ಅಂತ ಹೇಳ್ತಾರೆ. ವೇದವ್ಯಾಸರು ಶಮ್ಯಾಪ್ರಾಸದಲ್ಲಿ ಒಮ್ಮೆ ಕುಳಿತಾಗ ನಾರದರು ಬಂದ್ರಂತೆ. ನಾರದರು ಬಂದು ವೇದವ್ಯಾಸರನ್ನು ಪ್ರಾರ್ಥನೆ ಮಾಡ್ತಾರೆ, ಮಾತನಾಡಿಸ್ತಾರೆ. ವೇದವ್ಯಾಸರು ಮಹಾಭಾರತ ರಚನೆ ಮಾಡಿಯಾಗಿತ್ತು.
ಭಾಗವತ ರಚನೆ ಮಾಡಿಲ್ಲ, ಪುರಾಣಗಳಲ್ಲಿ 17 ಪುರಾಣಗಳನ್ನು ರಚನೆ ಮಾಡಿ ಆಗಿತ್ತು. ವೇದಗಳನ್ನು ವಿಭಾಗ ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಆಗ ನಾರದರು ಬಂದಾಗ ವೇದವ್ಯಾಸರಂತಾರೆ, ನಾರದರೆ ನನಗಿನ್ನೂ ಒಂದು ಯಾವುದೋ ಗ್ರಂಥ ಬರಿಬೇಕಿದೆ, ಸಜ್ಜನರಿಗೆ ಅನುಗ್ರಹಿಸಲಿಕ್ಕೆ, ಸಜ್ಜನರ ಮೇಲೆ ಕರುಣೆಯಿಂದ ಬರಿಲೇಬೇಕು ಅಂತ ಇದೆ, ಅದಕ್ಕೆ ನನಗೆ ಅತೃಪ್ತಿ ಇದೆ, ಅದು ಏನು ಅಂತ ನೀವು ಹೇಳ್ರಿ ಅಂದ್ರಂತ. ದೇವರಿಗೆ ಅತೃಪ್ತಿನ? ಶಬ್ದನಾದರೂ ಹೇಳಲಿಕ್ಕೆ ಬರ್ತದ ದೇವರಿಗೆ ಅತೃಪ್ತಿ ಅಂತ? ಆಪ್ತ ಕಾಮಸ್ಯ ಕಾಸ್ಪೃಹ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ. ಅರೇ, ಪರಿಪೂರ್ಣನಾದ ಶ್ರೀಹರಿ ತನ್ನ ಅತೃಪ್ತಿಯನ್ನು ತನ್ನ ಅತೃಪ್ತಿ ನಾರದರಿಂದ ತಿಳ್ಕೊಳ್ಬೇಕೆ? ಹೇಳ್ತಾನೆ, ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತೃಷ್ಯತೆ ಮೇ. ಅದನ್ನು ಅತೃಪ್ತಿ ಶಬ್ದದಿಂದ ಕರೆದಿಲ್ಲ ಭಾಗವತ. ಆತ್ಮ ನ ಪರಿತುಷ್ಯತೆ ಅಂತ ನ ಪರಿತುಷ್ಯತೆ ಅನ್ನೋ ಶಬ್ದದಿಂದ ಉದಾಹರಿಸಿದೆ. ಅಂದರೆ ನನಗೆ ಅಲಂಬುದ್ಧಿ ಇಲ್ಲ. ಪರಿತೋಷ ಅಂದರೆ ಅಲಂಬುದ್ಧಿ, ಸಂತೃಪ್ತಿ, ಅಲಂಬುದ್ಧಿ ಅದು ನನಗಿಲ್ಲ. ಎಲ್ಲ ಮಾಡಿದರೂ ಇಲ್ಲ. ಅಲ್ಲ, ಈಗ ನಮಗೂ ಏನು ಮಾಡಿದರೂ ಇಲ್ಲ. ನಮಗೇನು ಅಲಂಬುದ್ಧಿ ಇದೆ ಹೇಳಿ? ಏನು ಮಾಡಿದರೂ ಸಮಾಧಾನ ಇಲ್ಲ. ಆ ಥರದ್ದು ದೇವರಿಗಿದೆ ಅಂತ ಅಭಿಪ್ರಾಯನ? ಭಗವತ್ಪಾದರು ಹೇಳ್ತಾರೆ, ಆ ಪರಮಾತ್ಮ ನಾರದರ ಮುಂದೆ ಪ್ರಶ್ನಿಸುವಾಗ ನನಗೆ ಅಲಂಬುದ್ಧಿ ಇಲ್ಲ ಅಂತ ಹೇಳ್ತಾನಲ್ಲ, ಅಲಂಬುದ್ಧಿ ಇಲ್ಲದಂತೆ ಪ್ರದರ್ಶನ ಮಾಡಿದ ಅಂತ ತಿಳಿರಿ. ಅಲಂಬುದ್ಧಿನೇ ಇಲ್ಲ ಅವನಿಗೆ ಅಂತ ಭಾವಿಸಬೇಡಿ, ಪ್ರದರ್ಶನೆ. ಬೆಳಗ್ಗೆ ಒಂದು ಕಥೆ ಹೇಳುವಾಗ ಶುಕಾಚಾರ್ಯರ ಬಗ್ಗೆ ಬಂತು. ಮಗನ ವಿರಹ, ಪುತ್ರ ವಿಯೋಗ, ಪುತ್ರ ವಿರಹ, ವಿಯೋಗ ಅಲ್ಲ ವಿರಹ. ಪುತ್ರೇತಿ ತನ್ಮಯತೆಯ, ಪುತ್ರ ಅಂತ ಕೂಗಿದ, ಎಲ್ಲಿದ್ದಾನೋ ಏನೋ ಅಂತ, ಅಲ್ಲಿ ವಿರಹ ಬಂತು. ಪುತ್ರ ವಿರಹ ಭಗವಂತನಿಗೆ ದೋಷ. ಈಗ ಹೇಳ್ತಾ ಇರುವಾಗ ಅಲಂಬುದ್ಧಿ ಇಲ್ಲ ಅಂತನ್ನೋದು ವೇದವ್ಯಾಸರಿಗೆ ದೋಷ. ಇವುಗಳೆಲ್ಲ ಪುರಾಣಗಳಲ್ಲಿ ಬರ್ತದಲ್ಲ. ವ್ಯಾಸರಿಗೆ ಅಲಂಬುದ್ಧಿ ಇಲ್ಲ ಅನ್ನೋದು ದೋಷವೋ, ಮಗ ವಿರಹ ಅಂತನ್ನೋದು ದೋಷವ? ನಮಗೆಲ್ಲ ಮಗ ದೂರ ಇದ್ದಾನೆ ಅಂದರೆ ಪುತ್ರ ವಿರಹ ಅದೊಂದು ಮನಸ್ಸಿನೊಳಗೆ ಕಾಡ್ಲಿಕ್ಕೆ ಶುರು ದೇವರಿಗೆ ಅದಿದೆನಾ? ಎಲ್ಲೆಡೆ ವ್ಯಾಪಿಸಿರುವವ, ಹಾಗಾದರೆ ಅವನಿಗೆ ಕಾತರ್ಯ ಇದೆನಾ? ಕಾತರತೆ ಉಂಟಾ? ಅದಕ್ಕೆ ಭಗವತ್ಪಾದರು ಅಲ್ಲಲ್ಲಲ್ಲಿ ಇದಕ್ಕೆ ನಮಗೆ ಸಮಾಧಾನ ಕೊಡ್ತಾರೆ, ನಿರ್ಣಯ ಕೊಡ್ತಾರೆ. ಕಾತರ್ಯಂ ದರ್ಶಯಾಮಾಸ. ಭಗವಂತ ತನ್ನ ಪುತ್ರ ಕಾತರ್ಯವನ್ನು ದರ್ಶನ ಮಾಡಿದ, ಅಷ್ಟೇ, ದರ್ಶನ ಮಾಡಿಸಿದ. ಕೆಲವರಿಗೆ ಅನ್ನಿಸ್ತದೆ ವೇದವ್ಯಾಸ ಪರಿಪೂರ್ಣನಾದ ಮಹಾನುಭಾವ, ಇಂಥವುಗಳನ್ನು ತೋರಿಸ್ತಾನೆ ಯಾಕೆ ಅಂತ. ಯಾವುದು ಇಲ್ಲ ಅದನ್ನು ತೋರಿಸ್ತಾನೆ. ಅಲಂಬುದ್ಧಿ ಇದ್ದರೂ ಇಲ್ಲ ಅಂತ ತೋರಿಸ್ತಾನೆ, ಕಾತರ್ಯ ಇಲ್ದಿದ್ರೂ ಇದೆ ಅಂತ ತೋರಿಸ್ತಾನೆ. ಯಾಕೆ? ಅದಕ್ಕೆ ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ. ಕೆಲವರನ್ನು ಮೋಹಗೊಳಿಸಬೇಕು ಅಂಥೇಳಿ ಪರಮಾತ್ಮ ಈ ಚರಿತ್ರೆಗಳನ್ನು ಮಾಡ್ತಾನೆ. ಎಲ್ಲರನ್ನ ಜ್ಞಾನಿಗಳನ್ನು ಮಾಡಬೇಕು ಅಂತ ದೇವರಿಗೆ ಇಲ್ಲಂತೆ. ಜ್ಞಾನಕ್ಕೆ ಅರ್ಹರು ಯಾರು ಅವರು ಜ್ಞಾನಿಗಳಾದರೆ ಸಾಕಂತೆ. ಜ್ಞಾನಕ್ಕೆ ಯಾರು ಅರ್ಹರಲ್ವೋ ಅವರು ಅಜ್ಞಾನಿಗಳಾಗಿರೋದೇ ದೇವರ ನಿಯಮ ಅಂತೆ. ಹಾಗಾಗಿ ಮೋಹನಾರ್ಥಂ, ಮೋಹಕ್ಕೋಸ್ಕರ ಭಗವಂತ ಕೆಲವರನ್ನು ಕಾತರ್ಯ ತೋರಿಸ್ತಾನೆ. ವೇದವ್ಯಾಸರ ಕಥೆಯನ್ನು ಮೇಲ್ಮೇಲೆ ಅರ್ಥ ಮಾಡಿಕೊಳ್ಳೋರಿಗೆ ನಮ್ಮಂತೆ ಅವನೊಬ್ಬ ಋಷಿ, ಮಗನಿಲ್ಲ ಅಂತ ಕೂಗಾಡಿದ, ಕೊನೆಗೆ ಮಗ ಸಿಕ್ಕ, ಸಮಾಧಾನ ಆದ. ತೃಪ್ತಿ ಇರಲಿಲ್ಲ, ಅಲಂಬುದ್ಧಿ ಇರಲಿಲ್ಲ ಅಂತ ನಾರದರ ಮುಂದೆ ಕೇಳಿಕೊಂಡ. ನಾರದರು ಯಾವಾಗ ವೇದವ್ಯಾಸರಿಗೆ ಪುರಾಣ ಬರೀ ಭಾಗವತ ಅಂತ ಹೇಳಿದರು, ಬರದ. ಆಮೇಲೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಹೀಗೆ ವೇದವ್ಯಾಸರ ಬಗ್ಗೆ ಒಂದು ಗುಂಪಿಗೆ ಅಜ್ಞಾನ ಹುಟ್ಟಿಸ್ಬೇಕು ಅನ್ನೋದು ವ್ಯಾಸರ ಉದ್ದೇಶ ಇದೆ ಅಂತ ಹೇಳ್ತಾರೆ. ಎಲ್ಲ ಗುಂಪಿಗೆ ಜ್ಞಾನ ಬರಬೇಕಿಲ್ಲ. ಇದೊಂದು ವ್ಯವಸ್ಥಿತವಾದ
ವ್ಯವಸ್ಥಿತವಾದಂಥ ಜ್ಞಾನದಾನ ಅಂದರೆ ಜ್ಞಾನ. ಈಗ ನೋಡ್ರಿ, ಅನ್ನದಾನ ಅಂತ ಹಾಕಿರ್ತಾರೆ, ಅಲ್ಲಿ ವ್ಯವಸ್ಥಿತವಾಗಿ ಅಂತ ನಡೀತದೆ ಅಂತಿರಲ್ಲ. ಯಾರು ಬರ್ತಾರೆ ಅದು ಬುಭುಕ್ಷಿತಂ, ಯಾರೆಲ್ಲ ಹಸಿವೆ ಆಗಿದೆ ಅವರಿಗೆಲ್ಲ ಅನ್ನ. ಆದರೆ ಒಂದು ನಾವು ನೆನಪಿಟ್ಟುಕೊಳ್ಬೇಕು, ಜ್ಞಾನದ ವಿಷಯದಲ್ಲಿ ಆಗುವಾಗ ಅನ್ನಕ್ಕೂ ಜ್ಞಾನಕ್ಕೂ ಇರುವ ಈ ಒಂದು ವ್ಯತ್ಯಾಸ ಚೆನ್ನಾಗಿ ಅರ್ಥೈಸ್ಕೊಳ್ಳೋಣ. ಹಸಿವೆ ಎಲ್ಲ ಅನ್ನದಾನಕ್ಕೆ ಪಾತ್ರ ಅಂತ ವ್ಯವಸ್ಥಿತ ಹಸದವನು ಅಂತಾದರೆ, ಜ್ಞಾನದ ವಿಷಯದಲ್ಲಿ ಏನಾಗ್ತದೆ ಅಂದರೆ ಜ್ಞಾನಕ್ಕೆ ಅರ್ಹನಾಗಿದ್ದು ಜ್ಞಾನದ ಅಪಹಪಿ ಇದ್ದವನಷ್ಟೇ ಜ್ಞಾನಕ್ಕೆ ಪಾತ್ರ ಅಂತ ವ್ಯವಸ್ಥೆ ಹೇಳಬೇಕಂತ. ಇದು ಸಾರ್ವಜನಿಕ ವ್ಯವಸ್ಥೆ ಅಲ್ಲ. ಲೌಕಿಕ ಶಿಕ್ಷಣದಲ್ಲಿ ಎಲ್ಲ ಶಿಕ್ಷಣಕ್ಕೂ ಎಲ್ಲರೂ ಅರ್ಹರು ಅಂತ ನಾವು ತೀರ್ಮಾನ ಮಾಡ್ತೇವೆ ಕೂಡಲೇ, ಅಥವಾ ಎಕ್ಸಾಮ್ ಬರೆದ ಮೇಲೆ ಆಗ್ತದ? CET, NET, SIT ಇವೆಲ್ಲ ವ್ಯವಸ್ಥೆ ಯಾಕೆ ಬಂತು? ಲೌಕಿಕ ಶಿಕ್ಷಣದಲ್ಲಿ ಒಂದು ವಿದ್ಯೆ ಕಲಿಸ್ಬೇಕಾದ್ರೇ ಅರ್ಹತಾ ಪರೀಕ್ಷೆಗಳನ್ನು ಎಲ್ಲ ಕಡೆ ನೇಮಕ ಮಾಡ್ತಾರೆ. ಇನ್ನು ಆಧ್ಯಾತ್ಮಿಕ ಶಿಕ್ಷಣ, ಆಧ್ಯಾತ್ಮಿಕ ವಿದ್ಯೆ, ವೇದವಿದ್ಯೆ, ವೇದಾಂತ ವಿದ್ಯೆ, ಇದಕ್ಕೆ ಅರ್ಹತೆ ಬೇಡವೇ? ಅರ್ಹತೆಯನ್ನು ಯೋಚಿಸಿಯೇ ತಾನೇ ಕೊಡಬೇಕು. ಅದಕ್ಕಾಗಿ ವೇದವ್ಯಾಸರು ತಮ್ಮ ಪುರಾಣಗಳ ರಚನೆಯನ್ನು ಮಾಡುವಾಗಲೇ ಯಾರು ಜ್ಞಾನಕ್ಕೆ ಅರ್ಹರೋ ಅವರಿಗೆ ಜ್ಞಾನ ಮುಟ್ಟಬೇಕು, ಯಾರು ಜ್ಞಾನಕ್ಕೆ ಅರ್ಹರಲ್ವೋ ಅವರಿಗೆ ಅಜ್ಞಾನನೂ ಬರಬೇಕು. ಎರಡೂ ಜವಾಬ್ದಾರಿಯನ್ನು ತಾನೇ ಹೊತ್ತಿದ್ದಾನಂತೆ. ಎಷ್ಟು ಪ್ಲ್ಯಾಂಡಾಗಿ ಮಾಡಿದ್ದಾನೆ ನೋಡ್ರಿ. ಅದಕ್ಕೆ ಶಬ್ದಗಳಲ್ಲಿ, ಕ್ರಿಯಾಪದಗಳಲ್ಲಿ ವಿವರಣೆ ಕೊಡುವಾಗ, ಕಥೆಗಳನ್ನು ಹೇಳುವಾಗ ಭವಿಷ್ಯತ್ತನ್ನು ವರ್ತಮಾನವನ್ನು ಭವಿಷ್ಯತ್ತಾಗಿ, ಲಿಂಗ ಪುರುಷ ಪುಲ್ಲಿಂಗವನ್ನು ಸ್ತ್ರೀಲಿಂಗವಾಗಿ, ಸ್ತ್ರೀಲಿಂಗವನ್ನು ಪುಲ್ಲಿಂಗವಾಗಿ, ವಿಭಕ್ತಿಗಳನ್ನು ವ್ಯತ್ಯಾಸ ಮಾಡಿ ಎಲ್ಲ ಮಾಡಿ ಹಾಕ್ತಾನೆ. ನೋಡೋರ ಸ್ಥಿತಿಗತಿಗಳು ಈ ಕೂಡಲೇ ವೇದವ್ಯಾಸರ ಬಗ್ಗೆ ಬೆರಳು ಮಾಡಿರ್ಬೇಕಂತ. ಏನ್ರಿ ವೇದವ್ಯಾಸರಿಗೆ ಪುಲ್ಲಿಂಗ ಸ್ತ್ರೀಲಿಂಗ ಜ್ಞಾನವೇ ಇಲ್ಲ ಹಿಂಗೂ ಅನಿಸಿರ್ಬೇಕಂತ. ಏನು ವೇದವ್ಯಾಸರಿ ಮಗ ಇಲ್ಲ ಅಂತ ಆಪರಿ ಕೂಗಾಡೋದೆ ಹಂಗೂ ಅನಿಸಿರ್ಬೇಕಂತೆ. ಏನು ವೇದವ್ಯಾಸರಿ ಅತೃಪ್ತಿಯಿಂದ ಒದ್ದಾಡ್ಬಿಟ್ಟ, ತಥಾಪಿ ನಾತ್ಮ ಪರಿತುಷ್ಯತೇಮೆ, ಏನು ಅಪರಿತೋಷ ಅವನು, ಹೀಗೂ ಒಂದು ಗುಂಪಿಗೆ ಅನಿಸಿರ್ಬೇಕಂತ. ಇದನ್ನು ನಮಗೆ ಭಗವತ್ಪಾದರು ಭಾಗವತ ತಾತ್ಪರ್ಯದಲ್ಲಿ ಈ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ಪುರಾಣದ ಅಧ್ಯಯನದಲ್ಲಿ ತೊಡಗುವಾಗ ಇದನ್ನು ಸ್ಪಷ್ಟಪಡಿಸ್ತಾರೆ. ಇದನ್ನು ತಿಳಿದುಕೊಳ್ಳೇಬೇಕು. ಮುಂದುವರೆದ ಕಥೆ, ನಾರದರು ಪ್ರಾರ್ಥನೆ ಮಾಡಿದರು, ಸ್ವಾಮಿ ನೀನು ಸರ್ವಜ್ಞ, ನಿನಗೆ ಗೊತ್ತಿಲ್ಲದ್ದೇನಿದೆ, ನನ್ನಂಥವನ ಬಾಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು ಅಂತ ಅಭಿಲಾಷೆ ನಿನಗಷ್ಟೇ, ಸರಿ ಹೇಳ್ತೇನೆ ಅಂತ ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ. ಮಹಾಭಾರತ ಬರೆದಿದ್ದಿ, ಧರ್ಮದ ಜ್ಞಾನ ಆಗಬೇಕು ಅನ್ನೋ ನಿನ್ನ ಕಳಕಳಿಗೆ ಬರೆದಿದ್ದು. ಆದರೆ ಮಹಾಭಾರತದಿಂದ ಈ ಕೂಡಲೇ ಭಗವಂತನ ಗುಣಗಳನ್ನು ಹಾಗೂ ಧರ್ಮದ ತಿಳುವಳಿಕೆಯನ್ನು ಒಂದು ವರ್ಗದ ಜನ ಇದೆ, ಆ ವರ್ಗದ ಜನಕ್ಕೆ ಅದನ್ನು ಅರ್ಥೈಸಿಕೊಂಡು ಮಾಡಿಕೊಳ್ಳಿಕ್ಕಾಗ್ತಾ ಇಲ್ಲ ಅಂತ ನಾರದರು ಹೇಳಿದ್ರಂತೆ. ಉತ್ತಮ, ಮಧ್ಯಮ, ಅಧಮ ಅಂತ ವ್ಯವಸ್ಥೆ. ಈ ಉತ್ತಮ ಅಂದರೆ A ಗ್ರೇಡು, ಮಧ್ಯಮ ಅಂದರೆ B ಗ್ರೇಡು, C ಗ್ರೇಡ್ ಅಧಮ ಅಂತ ಇಟ್ಕೊಳ್ಳಿ. ಅಧಿಕಾರಿ ವರ್ಗದಲ್ಲಿ ಇದು ಬೌದ್ಧಿಕವಾದ ತಿಳುವಳಿಕೆ, ಬೌದ್ಧಿಕ ಕಲ್ಪನೆ, ವಿಭಾಗ. ಸ್ವರೂಪದಿಂದಲೂ ಆ ವಿಭಾಗ ಇರಬೇಕು. ಈ ವ್ಯವಸ್ಥೆಯೊಳಗೆ ಮಹಾಭಾರತವನ್ನು ನೇರವಾಗಿ ನೋಡಿ ಅದರಿಂದಲೇ ಭಗವದ್ಗುಣಗಳನ್ನು ತಿಳಿದುಕೊಂಡು ಭಗವತ್ ಸ್ವರೂಪದ ಚಿಂತನೆ ಮಾಡಿ ಧರ್ಮ, ಕಾಮ, ಅರ್ಥ, ಮೋಕ್ಷಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡು ಹೋಗುವ ಒಂದು ವರ್ಗ ಇದೆ, A ಗ್ರೇಡ್. ಅವ್ರಿಗೆ ಮಹಾಭಾರತ ಸಾಕು. ಹೇಳ್ಬೋದು, ಬೇಕಂದರೆ ಇವತ್ತಿನ ಭಾಷೆಯಲ್ಲಿ ಅದನ್ನು ಬಿಸ್ನೆಸ್ ಕ್ಲಾಸ್ ಅಂತ ಹೇಳ್ಬೋದು. ಅದನ್ನೇ ಹೇಳಬೇಕು ಅಂತೇನಿಲ್ಲ, A ಗ್ರೇಡ್ ಅಂತ ಅದಕ್ಕೆ ವಿವರಣೆ ಕೊಟ್ಟೆ ಅಷ್ಟೆ. B ಗ್ರೇಡ್ನವರು ಆ ಹಂತಕ್ಕೆ ಸ್ವಲ್ಪ ಹೋಗ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಮತ್ತು ಅದನ್ನೇ ಅಳವಡಿಸ್ಕೊಂಡು ಹೋಗಲಿಕ್ಕೂ ಅವಕಾಶ ಇದೆ. ಮಹಾಭಾರತ, ವೇದ ನೇರವಾಗಿ. C ಗ್ರೇಡ್ ಒಂದಿದೆ ಅಲ್ಲ, ಮಹಾಭಾರತ ನೋಡ್ಲಿಕ್ಕೆ ಹೊರಟ್ರೆ ಅವ್ರ ದೃಷ್ಟಿ ಮೊದಲೇ ಮಂದ ಸುಮಂದ ಮತಯ,
ಮಂದಭಾಗ್ಯ ಹ್ಯುಪದ್ರುತಾ ಅಂತ ಭಾಗವತ. ಆ ಮಾತು ಆ ಅಧಿಕಾರಿ ವರ್ಗವನ್ನು ಸ್ಪಷ್ಟಪಡಿಸ್ತದೆ. ಈ ಸಿ ಗ್ರೇಡ್ನ ವ್ಯವಸ್ಥೆ ಏನಿದೆ, ಮಹಾಭಾರತ ನೋಡಿ ಭಗವಂತನ ಚಿಂತಿಸೋಣ ಅಂತ ಉದ್ದೇಶ ಚೆನ್ನಾಗಿದೆ, ಆದರೆ ಗ್ರಂಥ ಆ ದಾರಿಯಲ್ಲಿ ಕರ್ಕೊಂಡು ಹೋಗಲ್ಲ. ಅದೇನು ಮಾಡ್ತದೆ, ಅಣ್ಣ ತಮ್ಮ ಅವರ ವ್ಯಾಜ್ಯ, ಅವರದ್ದೇ ಯುದ್ಧ ಕಲಹ, ಇದನ್ನೆಲ್ಲ ಮನುಷ್ಯನ ಕಡೆಗೆ ಹೋಗ್ಲಿಕ್ಕೆ, ಅದು ಡಿವಿಯೇಟ್ ಅಂತ ಇವತ್ತಿನ ಶಬ್ದ ಇದೆಯಲ್ಲ, ಅದನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತದೆ. ಇದು ಏನು ಮಹಾಭಾರತಪ್ಪ, ದೇವರ ಬಗ್ಗೆ ಹೇಳಲಿಕ್ಕೆ ಬಂದಿದೆಯೋ, ಅಥವಾ ಈ ಜಗಳದ ಬಗ್ಗೆ ಹೇಳ್ತಿದೆಯೋ, ಅಥವಾ ಈ ಪಟ್ಟಣ ಇಂದ್ರಪ್ರಸ್ಥ ಅದರ ವೈಭವ, ಮಯಾಸುರ ನಿರ್ಮಾಣ ಮಾಡಿದ್ದು, ಸ್ಫಟಿಕಮಣಿ ರತ್ನಮಣಿ ಆ ವೈಭವ ಹೇಳಲಿಕ್ಕೆ ಬಂತೋ, ಯುದ್ಧ ವರ್ಣನೆ ಮಾಡಲಿಕ್ಕೆ ಬಂತೋ, ರಾಜರು ಯಾವ ಪಕ್ಷದಲ್ಲಿ ಯಾರ್ಯಾರು ಸೇರಿಕೊಂಡ್ರು, ಸೈನ್ಯ ಎಷ್ಟು ಜಮಾವಣೆ ಆಯಿತು, ಇದು ಈ ಕಡೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಮನುಷ್ಯನಿಗೆ ಅದೇ ಅಲ್ವೇ, ಅವನ ಬುದ್ಧಿ ಸಣ್ಣದಿದೆ, ಅವನ ಯೋಚನೆ ಶಕ್ತಿ ಸಣ್ಣದಿದೆ. ನೋಡಿ ನಾರದರು ಎಷ್ಟು ಸಂಶೋಧನೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ವೇದವ್ಯಾಸ, ನೀನು ಬರೆದು ಕೊಟ್ಟದ್ದೇ ನಿನ್ನ ಸ್ವರೂಪದ ಪರಿಚಯ ಆಗಲಿ, ನಿನ್ನ ತಿಳುವಳಿಕೆ ಬರಲಿ ಅಂತ. ಆದರೆ ಒಂದು ವರ್ಗದ ಜನಕ್ಕೆ ಆ ಮಹಾಭಾರತ ನಿನ್ನ ಗುಣಚಿಂತನೆ ಮಾಡಿಸೋದ್ರಲ್ಲಿ ಅದು ಆಗಲ್ಲ, ಗ್ರಂಥಕ್ಕಾಗಲ್ಲ ಅಲ್ಲ, ಗ್ರಂಥ ತಿಳುವಳಿಕೆ ಮಾಡಿಕೊಳ್ಳುವ ಅರ್ಹತೆ ಇರೋ ಅಧಿಕಾರಿಗಳಿಲ್ಲ ಅಂತಂದ್ರಂತ. ಅದಕ್ಕೇನು ಮಾಡಬೇಕು? ಮಹಾಭಾರತ, ವೇದ, ಉಪನಿಷತ್ತುಗಳು ಅವುಗಳಲ್ಲೆಲ್ಲ ಇರುವ ಸಾರವನ್ನು ನೀನು ತೆಗೆದು ಗುಹ್ಯ ಭಾಷೆ, ಸಮಾಧಿ ಭಾಷೆ, ದರ್ಶನ ಭಾಷೆಗಳಲ್ಲಿ ಗುಹ್ಯ ಹಾಗೂ ದರ್ಶನ ಭಾಷೆಗಳನ್ನು ಹೆಚ್ಚು ಅಳವಡಿಸದೆ ಪ್ರಚುರವಾಗಿ ಸಮಾಧಿ ಭಾಷೆಯನ್ನೇ ಅಳವಡಿಸಿ ಒಂದು ಗ್ರಂಥವನ್ನು ನಿರ್ಮಾಣ ಮಾಡಿಕೊಡು. ಈ ಸಿ ಏನು ವರ್ಗ ಇದೆ, ಆ ವರ್ಗವು ಆ ಭಾಗವತ ಅಂದರೆ ಆ ಗ್ರಂಥವನ್ನು ನೋಡಿದ ಕೂಡಲೇ ಭಗವಂತನಲ್ಲಿ ಭಕ್ತಿ ತಾನಾಗೆ ಹರಿಬೇಕಂತೆ ಹೃದಯದೊಳಗೆ. ಅಂಥ ಒಂದು ಗ್ರಂಥವನ್ನು ನಿರ್ಮಾಣ ಮಾಡಿಕೊಡು ಅಂತ ನಾರದರು ಕೇಳಿದ್ರಂತೆ. ಅದು ಶ್ರೀಮದ್ ಭಾಗವತ ಅಂತಾಯಿತು. ಹಾಗಾಗಿ ಭಾಗವತದೊಳಗೆ ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆಗಳಲ್ಲಿ ದರ್ಶನ ಹಾಗೂ ಗುಹ್ಯ ಭಾಷೆಗಳನ್ನು ಅಳವಡಿಸಿಲ್ಲ. 1-2 ಶ್ಲೋಕ ಸಿಗ್ಬೋದು ತುಂಬ ಪ್ರಯತ್ನ ಪಟ್ಟಾಗ, ನೋಡ್ತಾ ಹೋದರೆ. ಹೆಚ್ಚು ಇಲ್ಲಿ ಹೇಳಿದ್ದು ಸಮಾಧಿ ಭಾಷೆ. ಇದು ಭಾಗವತಕ್ಕೂ ಮಹಾಭಾರತಕ್ಕೂ ಇರುವಂತಹ ಅಂತರ. ಇದನ್ನು ನಾವು ಅಳವಡಿಸ್ಕೊಳ್ಬೇಕು, ಅರ್ಥ ಮಾಡಿಕೊಂಡು ಭಾಗವತದಲ್ಲಿ ಪ್ರವೇಶ ಮಾಡಬೇಕು. ಅಂದರೆ ಭಾಗವತ ರಚನೆ ಆದದ್ದೇ ಎಲ್ಲರಿಗೂ ಈ ಥರದ ಸಮಾಧಿ ಭಾಷೆಯಲ್ಲಿ ಭಗವಂತನ ಗುಣಚಿಂತನೆ ಆಗಲಿ, ಈ ತತ್ವವನ್ನು ಭಾಗವತ ರಚನೆಯ ಕ್ರಮವನ್ನು ಹೇಳಿ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಇದನ್ನು ಸೂತರು ಶೌನಕರಿಗೆ ಉಪದೇಶ ಮಾಡಿತ್ತು. ಇದಾದ ಮೇಲೆ ಭಾಗವತದಲ್ಲಿ 2 ಪ್ರಮುಖವಾದ ಘಟ್ಟ. ಬಹಳ ಪ್ರಶ್ನೆಗಳು ಬಂತು. ಧರ್ಮರಾಜ ರಾಜನಾದ ಮೇಲೂ ಕೂಡ ಅವನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಬೋದಿತ್ತು ಕೃಷ್ಣ ಪರಮಾತ್ಮ. ಆದರೆ ಕೃಷ್ಣ, ಧರ್ಮರಾಜ ನಿನ್ನ ಪ್ರಶ್ನೆಗಳಿಗೆ ನಿನ್ನ ಅಜ್ಜ ಭೀಷ್ಮ ಉತ್ತರ ಕೊಡ್ತಾನೆ, ಅಲ್ಲಿಗೆ ಹೋಗೋಣ ಬಾ ಅಂತ ಕರೆತಂದ. ಭೀಷ್ಮ ಶರಶೈಯಲ್ಲಿದ್ದಾನೆ. ಶರಶೈಯಲ್ಲಿ ಮಲಗಿದ ಭೀಷ್ಮನಿಗೆ ರಕ್ತ ಎಲ್ಲ ಕೆಳಗೆ ಸೋರಿ ಹೋಗಿ ಅಸ್ಥಿ ಪಂಜರದಂತೆ ದೇಹ ಆಗಿದೆ. ಇಚ್ಛಾಮರಣಿಯಾದ ಭೀಷ್ಮ ಇಚ್ಛಾಮರಣಿ, ಈ ಕ್ಷಣದಲ್ಲಿ ನಾನು ಹೋಗ್ಬೋದು ಅಂತ ಹೋಗ್ಬೋದು ಅಷ್ಟೇ. ಅಂಥ ಇಚ್ಛಾಮರಣಿ ಭೀಷ್ಮ ಶರಶೈಯಲ್ಲಿ ಮಲಗಿದ ಕಥೆ ಮಹಾಭಾರತ ಹೇಳ್ತದೆ. ಭಾಗವತದಲ್ಲಿ ಅದರ ಮುಂದುವರೆದದ್ದು, ಕೃಷ್ಣ ಅಲ್ಲಿ ಕರೆದುಕೊಂಡು ಬಂದು ನಿಮ್ಮ ಮೊಮ್ಮಗ ಏನೋ ಪ್ರಶ್ನೆ ಕೇಳ್ತಾನಂತೆ, ಅದರ ಬಗ್ಗೆ ನೀವು ಉತ್ತರ ಕೊಡ್ರಿ ಅಂತ ಶುರು ಮಾಡಿದ. ಭೀಷ್ಮರಂತಾರೆ, ಈಗ ಬಂದಿದೆಯಲ್ಲೋ, ದೇಹ ಎಲ್ಲ ಸದೃಢ ಇದ್ದಾಗಲೇ ಉಪದೇಶ ತಗೊಳ್ಳೋದು ಕಷ್ಟ ಆಗಿರ್ತದೆ, ಈಗ ಬಂದಿದೆಯಲ್ಲಪ್ಪ, ನನಗೇನು ಹೇಳಲಿಕ್ಕೆ ಸಾಧ್ಯ ಕೃಷ್ಣ, ನೀವು ಶುರು ಮಾಡಿ, ಹೇಳೋದೆಲ್ಲ ನಾನೇ ಹೇಳ್ತೀನಿ ಅಂತಂದ. ಹೇಳೋದೆಲ್ಲ ತಾನೇ, ಅಧಿಷ್ಠಾನ ಬೇರೆ, ಅಧಿಷ್ಠಾನ ಬೇರೆ, ಕೇಳೋದವನೇ, ಅಧಿಷ್ಠಾನ ಬೇರೆ, ನೋಡೋದವನು,
ನೋಡೋದವನು, ಕೇಳೋದವನು, ನಡೆಯೋದವನು, ಆದರೆ ಹೆಸರು ಬೇರೆ ಅಷ್ಟೇ, ಹೆಸರು ಬೇರೆ. ಭೀಷ್ಮನ ಒಳಗಿದ್ದು ಧರ್ಮರಾಜನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಅನ್ನೋ ಪ್ರಸಂಗ ಮಹಾಭಾರತದಲ್ಲಿಯೂ ಬರ್ತದೆ, ಭಾಗವತದಲ್ಲಿಯೂ ಬರ್ತದೆ. ಸೂತರು ಆ ಪ್ರಸಂಗ ಹೇಳುವಾಗ ಶ್ರೀಕೃಷ್ಣ ಪರಮಾತ್ಮನನ್ನು ಭೀಷ್ಮ ಸ್ತೋತ್ರ ಮಾಡಿದ ಅಂತ ಹೇಳ್ತಾರೆ. ಅದನ್ನು ಭೀಷ್ಮಸ್ತವರಾಜ ಅಂತ ತಿಳಿಸ್ತದೆ. ಸ್ವನಿಯಮಮಪಹಾಯ ಮತ್ಪ್ರತಿಜ್ಞಾಂ ಋತಮಧಿಕರ್ತುಮವಾಪ್ಲುತೋ ರಥಸ್ಥಃ. ಕೃಷ್ಣನನ್ನು ಶರಶೆಯಲ್ಲಿ ಮಲಗಿದ ಭೀಷ್ಮ ಸ್ತೋತ್ರ ಹೇಗೆ ಮಾಡಿದ ಅನ್ನೋದು ವೇದವ್ಯಾಸರು ಭಾಗವತದಲ್ಲಿ ತಿಳಿಸಿದ್ದಾರೆ. ಅದರಲ್ಲಿ ಒಂದು ಶ್ಲೋಕನಾದರೂ ನೋಡಬೇಕು. ಭೀಷ್ಮರು ಹೇಳ್ತಾರೆ, ತನ್ನ ನಿಯಮವನ್ನು ಬಿಟ್ಟು ನನ್ನ ಪ್ರತಿಜ್ಞೆಯನ್ನೇ ಸತ್ಯ ಮಾಡಲಿಕ್ಕೆ ಅಂತ ಕೃಷ್ಣ ತನ್ನ ನಿಯಮವನ್ನೂ ಬಿಟ್ಟು ನನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡಲಿಕ್ಕೆ ಕೃಷ್ಣ ಕೈಯಲ್ಲಿ ಆಯುಧವನ್ನು ಧರಿಸಿದ್ನಲ್ಲ, ಆ ಯುದ್ಧದ ಮಧ್ಯದಲ್ಲಿ ಆ ಕೈಯಲ್ಲಿ ಆಯುಧ ಧರಿಸಿ ನನ್ನ ಮೇಲೇ ಎಗರಿ ಬರುವಂತೆ ಒಂದು ರೂಪ ಇದೆಯಲ್ಲ, ಆ ರೂಪ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅವರು. ಯುಧಿತುರಗರಜೋ ವಿಧೂಮ್ರಭ್ರಶ್ಯತ್. ಯುದ್ಧದಲ್ಲಿ ಕೃಷ್ಣ ಸಾರಥ್ಯ ಮಾಡ್ತಾ ಇದ್ದರೆ ಕುದುರೆಗಳ ರಭಸದ ಓಟಕ್ಕೆ ಮೇಲ್ಮೇಲೆ ಚಿಮ್ಮಿ ಚಿಮ್ಮಿ ಬರ್ತಿದ್ದ ಧೂಳಿನ ಕಣಗಳು ಆ ಕೃಷ್ಣನ ಗುಂಗುರು ಕೂದಲುಗಳ ಮೇಲೆ ಅಂಟಿ ಮುಖದಲ್ಲಿ ಸುರಿತಿದ್ದ ಬೆವರಿನ ಹನಿಗಳು, ಕೈಯಲ್ಲಿ ಹಿಡಿದ ಬಾರ್ಕೋಲು, ಆ ಕುದುರೆಗಳನ್ನು ಓಡಿಸುವಾಗ ಕೃಷ್ಣನ ಬಾಯಲ್ಲಿ ಬರ್ತಿದ್ದ ಆ ವಿಚಿತ್ರವಾದ ಶಬ್ದ, ಜಗತ್ತನ್ನೆಲ್ಲ ನಿಯಮನ ಮಾಡೋ ಶ್ರೀಹರಿ ಕುದುರೆಗಳನ್ನು ಓಡಿಸುವಾಗ ಬೆವರಿನ ಹನಿ ಸುರಿಸಿದ ಆ ರೂಪ ನನ್ನ ಮನಸ್ಸಿನೊಳಗೆ ಯಾವಾಗಲೂ ಇರಲಿ ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ಯುಧಿತುರಗರಜೋ ವಿಧೂಮ್ರಭಶ್ಯತ್. ಇದೆಲ್ಲ ಭೀಷ್ಮಸ್ತವರಾಜದಲ್ಲಿ ಬರ್ತದೆ. ಇಷ್ಟು ಸ್ತೋತ್ರ ಮಾಡಿದ ಭೀಷ್ಮನಿಗೆ ಕೃಷ್ಣ ಎಷ್ಟು ದೊಡ್ಡ ಅನುಗ್ರಹ ಮಾಡಿದ. ವಿಪಕ್ಷದಲ್ಲಿದ್ದ, ತನ್ನ ಪಕ್ಷಕ್ಕೆ ಬರಲಿಲ್ಲ ಭೀಷ್ಮ, ವಿಪಕ್ಷದಲ್ಲಿದ್ದ, ವಿರುದ್ಧ ಮಾಡಿದ, ಶತ್ರು ಪಕ್ಷದಲ್ಲಿದ್ದು ಯುದ್ಧ ಮಾಡಿದ, ಸೇನಾಧಿಪತಿಯಾಗಿದ್ದ. ದಿನಕ್ಕೆ 10,000 ಸೈನ್ಯಕ್ಕೆ ಕಡಿಮೆ ಅಲ್ಲದೆ ಸೈನಿಕರನ್ನು ಸಂಹರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಹಾಗೆ ಕೊಂದ. 700ಕ್ಕಿಂತಲೂ ಹೆಚ್ಚು ವಯಸ್ಸಾಗಿತ್ತು. 10 ದಿನಗಳ ಸೇನಾಧಿಪತ್ಯ, 10,000ಕ್ಕಿಂತಲೂ ಮಿಗಿಲಾದ ಸೈನಿಕರ ಸಂಹಾರ, ವಿಪಕ್ಷದ ನಾಯಕನಾಗಿದ್ದದ್ದು. ಇಷ್ಟೆಲ್ಲ ಇದ್ದರೂ ಭೀಷ್ಮನ ಬಳಿಗೆ ಕೃಷ್ಣ ನೀನು ಉಪದೇಶ ಮಾಡು ಅಂತ ಬಂದು ಕೂತ್ಕೊಂಡು ಅವನಿಂದಲೇ ಸ್ತೋತ್ರ ಮಾಡಿಸ್ಕೊಂಡು ಅವನಿಂದಲೇ ಉಪದೇಶ ಮಾಡಿಸಿ ಅವನಿಗೆ ಕೀರ್ತಿ ಕೊಟ್ಟ ಅಂತ ಭಾಗವತದಲ್ಲಿ ಬರ್ತದೆ. ಇದು ನಮಗೆ ಕೊಡುವಂಥ ಒಂದು ತಿಳುವಳಿಕೆ. ಭಗವಂತ ಏನು ತಿಳಿಸ್ತಾನೆ, ನೀನು ಭೂಮಿಗೆ ಬಂದಾಗ ನೀನು ಸ್ವಪಕ್ಷದಲ್ಲಿದ್ದೀಯೋ ವಿಪಕ್ಷದಲ್ಲಿದ್ದೀಯೋ ನಾನು ನೋಡಲ್ಲ, ನಿನ್ನ ಮನಸ್ಸಿನ ಪಕ್ಷ ಯಾವುದು ಅಂತ ಅಷ್ಟೇ ನಾನು ನೋಡ್ತೇನೆ ಅನ್ನೋದನ್ನು ಭೀಷ್ಮಸ್ತವರಾಜ ಮಾಡಿಸಿಕೊಂಡ ಕೃಷ್ಣ ಜಗತ್ತಿಗೆಲ್ಲ ಸಂದೇಶ ಕೊಟ್ಟನಂತೆ. ಇವತ್ತು ನಾವು ಯಾವ ಪಕ್ಷದಲ್ಲಿದ್ದೇವೆ, ಯಾರ ಕೈ ಕೆಳಗೆ ಕೆಲಸ ಮಾಡ್ತಿದ್ದೇವೆ, ಯಾರನ್ನು ನಮ್ಮ ಬಾಸ್ ಅಂತ ಮಾಡ್ಕೊಂಡಿದ್ದೇವೆ, ಅದನ್ನು ನೋಡಲ್ಲ ಕೃಷ್ಣ, ಅದನ್ನು ನೋಡಲ್ಲ. ಒಳಗೊಂದು ಮನಸ್ಸಿದೆಯಲ್ಲ, ಅದನ್ನು ಯಾರಿಗೆ ಕೊಟ್ಟಿದ್ದಾನೆ ಅಂತ ನೋಡ್ತಾನಂತೆ. ಹಾಗಾಗಿ ಮೊದಲನೇ ಸ್ಕಂದದಲ್ಲಿ ಈ ಸಂದರ್ಭ ಹೇಳಬೇಕಿರಲಿಲ್ಲ ಭಾಗವತದಲ್ಲಿ, ಆದರೆ ಇದನ್ನು ಅಳವಡಿಸಿದರು ವೇದವ್ಯಾಸರು. ಮುಂದೆ ಯಾರೆಲ್ಲ ಭಾಗವತ ಕೇಳಲಿಕ್ಕೆ ಬರ್ತಾರೆ, ನೇರವಾಗಿ ಪರೀಕ್ಷಿತನ ಕಥೆ ಹೇಳಿ ಶುಕಾಚಾರ್ಯರು ಪುರಾಣ ಹೇಳಿಕ್ಕೆ ಪ್ರಾರಂಭ ಮಾಡಿದರು ಅಂತ ಹೇಳ್ಬೋದಿತ್ತಲ್ಲ. ಆದರೆ ಇದನ್ನು ಯಾಕೆ ಸೇರಿಸಿದ್ರು ಮೊದಲನೇ ಸ್ಕಂದದಲ್ಲಿ? ಭಾಗವತ ಶ್ರವಣ ಮಾಡೋನಿಗೆಲ್ಲ ಭೀಷ್ಮರು ಸ್ಫೂರ್ತಿಯಾಗಲಿ. ಯಾವ ಅರ್ಥದಲ್ಲಿ? 2 ಅರ್ಥದಲ್ಲಿ. ಒಂದು, ಮನಸ್ಸಿನಿಂದ ಭಗವಂತನ ಪಕ್ಷದವನಾಗಿರಬೇಕು. 2, ಮಾಡಿಬಿಟ್ನೆಲ್ಲ ತಪ್ಪು ಅನ್ನೋ ಪಶ್ಚಾತ್ತಾಪದವನಾಗಿರಬೇಕು. ಈ 2ಕ್ಕೂ ಸ್ಫೂರ್ತಿ ಭೀಷ್ಮ ಅಂತ ನಮಗೆ ಅನುಸಂಧಾನ ಮಾಡಿಸ್ತದೆ. ಆತ ಭೀಷ್ಮ ಪಶ್ಚಾತ್ತಪ್ತನಾದ. ಕೃಷ್ಣ ನಿನ್ನ ವಿರುದ್ಧ ನಿಂತೆ, ಪಾಂಡವರ ವಿರುದ್ಧ ಯುದ್ಧ ಮಾಡಿದೆ,
ಧರ್ಮಯುದ್ಧನೇ ಆದರೂ ಧರ್ಮದ ವಿರುದ್ಧ ನಿಂತನಲ್ಲ, ನನ್ನಿಂದ ಆಗಬಾರ್ದಾಗಿತ್ತು ಹೀಗೆ. ಶಿಬಿರದಿಂದ ಹೊರಬರುವಾಗ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಿದ್ದದ್ದೇನು ಭೀಷ್ಮ? ಜಯೋಸ್ತು ಪಾಂಡು ಪುತ್ರಾಣ. ನೋಡಿ, ಭೀಷ್ಮರ ದಿನನಿತ್ಯದ ಪ್ರಾರ್ಥನೆ. ಶಿಬಿರದಿಂದ ಹೊರಬರುವಾಗೆಲ್ಲ ಭೀಷ್ಮರ ಪ್ರಾರ್ಥನೆ ಏನು ಮಾಡ್ತಿದ್ರು? ಜಯೋಸ್ತು ಪಾಂಡು ಪುತ್ರಾಣ, ಪಾಂಡುಪುತ್ರನಿಗೆ ಜಯ ಆಗಲಿ ಅಂತದ್ದು, ಪಾಂಡವರಿಗೆ ಜಯ ಆಗಲಿ ಅಂತ ದೇವರನ್ನು ಬೇಡ್ಕೊಳ್ಳೋದು. ಶಿಬಿರದಿಂದ ಹೊರಬರುವಾಗ ಕವಚ ಎಲ್ಲ ಹಾಕ್ಕೊಂಡು ಯುದ್ಧದ ಸಾರಥ್ಯವನ್ನು ಯುದ್ಧ ಮಾಡಲಿಕ್ಕೆ ಅಂತ ಮತ್ತೆ ದುರ್ಯೋಧನ ಕಡೆ ಹೋಗಿ ನಿಂತ್ಕೊಳ್ಳೋದು. ಇದು ಭೀಷ್ಮ. ಆ ಭೀಷ್ಮರ ಚರಿತ್ರೆ ಇದನ್ನು ಅಳವಡಿಸಿ ನಮಗೆ ಕೊಡೋ ತಿಳುವಳಿಕೆ ಏನು ಅಂದರೆ, ಧರ್ಮದ ವಿರುದ್ಧ ದೇಹ ನಿಂತಿರ್ಬೋದು, ಧರ್ಮದ ವಿರುದ್ಧ ಮನಸ್ಸು ನಿಂತಿಲ್ಲ. ವಿಪಕ್ಷದಲ್ಲಿ ದೇಹ ನಿಂತಿರ್ಬೋದು, ವಿಪಕ್ಷದಲ್ಲಿ ಮನಸ್ಸು ನಿಂತಿಲ್ಲ. ಮಾಡಿದ್ದ ತಪ್ಪು ಅಂತ ಅರಿವಾಯ್ತಲ್ಲ, ಆ ಪಶ್ಚಾತ್ತಾಪ ಬಂತಲ್ಲ, ಶರಶೈಯಲ್ಲಿ ಅದಕ್ಕೆ ಪೂರಕವಾಗಿ ಶಿಕ್ಷೆ ಅನುಭವಿಸ್ತೇನೆ, ಇಚ್ಛಾಮರಣಿ ಆದರೂ ಅಂತ ಅನುಭವಿಸ್ತಿದ್ನಲ್ಲ, ಹಾಗಾದರೆ ನನ್ನ ದರ್ಶನ ಕೊಡೋದು ಬೇಡವೇ? ಈಗಲ್ವೇ ನನ್ನ ದರ್ಶನ ಇನ್ಯಾವಾಗ ಪಡಿತಾನೆ? ಇದು ನಮಗೆ ಕೊಡೋ ತಿಳುವಳಿಕೆ. ನೀನೊಬ್ಬ ಭೀಷ್ಮನಂತೆ ನಿನ್ನ ಮನಸ್ಸಿನಿಂದ ದೇವ ಪಕ್ಷಪಾತಿಯಾಗು, ನಿನ್ನ ಮನಸ್ಸಿನಿಂದ ಧರ್ಮ ಪಕ್ಷಪಾತಿಯಾಗು, ಮನಸ್ಸಿನಿಂದ ನಿನ್ನ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಡು. ಪಶ್ಚಾತ್ತಾಪ ಅಂದರೆ ಅದೇ ಅಲ್ವೇ? ಆಗಿದೆ ನನ್ನಿಂದ, ಇನ್ನು ಸರಿಪಡಿಸ್ಕೊಳ್ತೇನೆ, ಈಗಲಾದರೂ ನನ್ನನ್ನು ಅನುಗ್ರಹಿಸು. ಈ ಪಶ್ಚಾತ್ತಾಪ ಬೇಕಂತ. ಮನುಷ್ಯನಿಗೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಉಪಾಯ ಮತ್ತೊಂದಿಲ್ಲ. ಅದಾಯಿತು ಅಂದರೆ ಎಲ್ಲ ಸರಿ ಹೋಯಿತು ಅಂತ ಅರ್ಥ. ಏನೇನೋ ಮಾಡಿದ್ದೇವೆ ನಾವೆಲ್ಲ, ವಯಸ್ಸಿನ ದೋಷ, ಕಾಲದ ದೋಷ, ನಮ್ಮದೇ ಕರ್ಮದ ದೋಷ, ಕಾಮದ ದೋಷ, ಕ್ರೋಧದ ದೋಷ ಎಲ್ಲ ನಡೆದಿದೆ. ಆದರೆ ಭೀಷ್ಮನಂತೆ ಪಶ್ಚಾತ್ತಾಪ್ತನಾದ ಅಂತಂದರೆ ಅವನನ್ನು ಅನುಗ್ರಹಿಸ್ತಾನೆ. ನೋಡಿ, ಭಾಗವತ ಶ್ರವಣಕ್ಕೆ ಒಳಗೆ ಬರುವ ಮುನ್ನವೇ ನಮ್ಮ ಮನಸ್ಸು ಭೀಷ್ಮನಂತಾಗಲಿ ಎನ್ನುವ ಅಪೇಕ್ಷೆ ಭಾಗವತಕ್ಕಿದೆ. ಇದಾದ ಮೇಲೆ ಶ್ರೀಕೃಷ್ಣ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಿಸಿ ಭೀಷ್ಮರಿಗೆ ಕೀರ್ತಿ ಕೊಟ್ಟು ಧರ್ಮರಾಜಾದಿಗಳನ್ನು ಹಸ್ತಿನಾವತಿ ಕರೆದುಕೊಂಡು ಬಂದ. ಮುಂದೊಂದು ಘಟನೆ ಹೇಳ್ತದೆ ಭಾಗವತ. ಕೃಷ್ಣ ದ್ವಾರಕೆಗೆ ಹೊರಟು ನಿಂತಾಗ ಕುಂತಿ ತಡಿತಾಳೆ ಅಂತ. ಹೋಗಬೇಡ ಕೃಷ್ಣ, ಹೋಗಬೇಡ, ನಮ್ಮನ್ನು ಬಿಟ್ಟು ಹೋಗಬೇಡ, ನಿನ್ನ ಬಿಟ್ಟು ನಾವಿರಲಾರಿವಿ ಅಂತ ಕೃಷ್ಣನನ್ನು ಕುಂತಿ ತಡದ್ಲು ಅಂತ ಭಾಗವತದಲ್ಲಿ ಬರ್ತದೆ. ಆಗ ಕುಂತಿ ಕೃಷ್ಣನನ್ನು ಕುರಿತು ಸ್ತೋತ್ರ ಮಾಡಿದ್ಲು ಅಂತ ಭಾಗವತ ಹೇಳ್ತದೆ. ಇದು ಮೊದಲನೇ ಸ್ಕಂದದಲ್ಲಿ ಬರುವ ಪ್ರಮುಖವಾದ ಒಂದು ಅಂಶ. ಅವಳು ಮಾಡಿದ ಸ್ತೋತ್ರದಲ್ಲಿ ಕೆಲವು ಅಂಶಗಳನ್ನಾದರೂ ನಾವು ನೋಡಬೇಕು. ಎಲ್ಲವೂ ಅದ್ಭುತವೇ, ಒಂದೆರಡು ಅಂಶ ನೋಡೋಣ. ಅವಳು ಕೇಳ್ಕೊಳ್ತಾಳೆ, ಎಷ್ಟು ಥರದಿಂದ ಆಪತ್ತುಗಳು ಬಂತು ನನ್ನ ಜೀವನದಲ್ಲಿ, ಅದನ್ನೊಂದು ಪಟ್ಟಿ ಮಾಡಿದ್ಲು. ತನಗೆ, ತನ್ನ ಮಕ್ಕಳಿಗೆ. ಒಂದು ದೊಡ್ಡದೇ ಇದೆ ಪಟ್ಟಿ, ಅದು ಸಾಧಾರಣ ಏನಿಲ್ಲ, ಒಂದು ದೊಡ್ಡ ಪಟ್ಟಿ ಇದೆ. ವಿಷಾನ್ ಮಹಾಗ್ನೇ ಪುರುಷಾದ ಸಂಶನಾತ್ ಅಸತ್ಸಭಾಯಾ ವನವಾಸ ಕೃಚ್ಛ್ರತಃ ಮೃಧೇ ಮೃಧೇ. ಇದೆಲ್ಲ ನೋಡಿ, ಇದಿಷ್ಟು ಪಟ್ಟಿ ಹೇಳಿದ್ದಾಳು. ನನ್ನ ಮಕ್ಕಳನ್ನು ವಿಷ ಹಾಕಿ ಕೊಲ್ಲಿಕ್ಕೆ ನೋಡಿದರು, ಆಗಲೂ ಅವ್ರು ಬದುಕಿದರು. ನಾನಿರಲಿಲ್ಲ, ಆದರೆ ಬದುಕಿದರು. ಯಾರಿಂದ? ಕೃಷ್ಣ ಯಾರಿಂದ ಬದುಕಿದರು? ಮಹಾಗ್ನೇ, ಅರಗಿನ ಮನೆಯಲ್ಲಿ ಬೆಂಕಿ ಹಚ್ಚಿದ, ಸುಡಬೇಕು, ಸುಟ್ಟು ಕರಕಲಾದರು ಅಂಥೇಳಿ ವಿಷಯ ಎಲ್ಲ ಕಡೆ ಹಬ್ಬಿಸಿದರು. ನೋಡಿದರೆ ನನ್ನ ಮಕ್ಕಳು ಏನು ಗಟ್ಟಿಮುಟ್ಟಾಗಿ ಕಾಮ್ಯಕವನದಲ್ಲಿ ಸುಭದ್ರ ಸ್ಥಾನದಲ್ಲಿದ್ದರು, ಏನೇನೂ ಆಗಿರಲಿಲ್ಲ. ನನ್ನ ಮಕ್ಕಳನ್ನು ಬೆಂಕಿ ಹಚ್ಚಿ ಸುಟ್ಟು ಕರಕಲು ಮಾಡಬೇಕು ಅಂತ ಹೊರಟಿದ್ದ. ಮಹಾಗ್ನೇ, ಯಾರು ರಕ್ಷಣೆ ಮಾಡಿದ? ವಿಷದಿಂದ ಬಂದ ಆಪತ್ತನ್ನು, ಬೆಂಕಿ ಹಚ್ಚಿ ಸುಡಬೇಕು ಅಂತ ಬೆಂಕಿಯಿಂದ ಬಂದ ಆಪತ್ತನ್ನು ಹಿಡಿಂಬ ಎಷ್ಟು ದೊಡ್ಡ ರಾಕ್ಷಸ, ಬಕ ಎಂಥ ರಾಕ್ಷಸ, ಕಿರ್ಮೀರ ಎಂಥ ರಾಕ್ಷಸ,
ಪುರುಷಾದ ಶಂಸನಾತ್, ಎಲ್ಲ ನರಭಕ್ಷಕರೇ, ಕಾಡಿನಲ್ಲಿ ವಾಸ ಮಾಡಿದ ರಾಕ್ಷಸರು. ಆದರೆ ನನ್ನ ಮಕ್ಕಳು ಇಂಥ ನರಭಕ್ಷರ ಜೊತೆಗೆ ಹೋರಾಡಿದರು. ಒಬ್ರಿಗೊಂದು ಕೈಯಲ್ಲಿ ಸುಧಾ ಫ್ರ್ಯಾಕ್ಚರ್ ಆಗಲಿಲ್ಲಲ್ಲ, ಒಂಚೂರು ಕೈಯೋ ಕಾಲೋ ಆದರೂ ಮುರಿಬೇಕಾ ಬೇಡ, ಅದೂ ಇಲ್ಲ. ನರಭಕ್ಷರ ಜೊತೆಗೆ ಸೆಣಸಾಡಿ ಹಾಗೆ ಬಂದ್ರಲ್ಲ, ಯಾರು ರಕ್ಷಣೆ ಮಾಡಿದರು ಕೃಷ್ಣ? ಅಸತ್ಸಭಾಯ ವನವಾಸ ಕೃಚ್ಛ್ರತಃ. ಅಧಿರಥ ಮಹಾರಥರು, ಲೋಕದಲ್ಲಿ ದೊಡ್ಡ ದೊಡ್ಡ ಶಾಸಕರು, ಧರ್ಮಬೋಧಕರು, ರಾಜಕುಮಾರರಿಗೆ ಪಾಠ ಮಾಡಿದಂಥ ಗುರುಸ್ಥಾನದಲ್ಲಿದ್ದವರು, ಇವರೆಲ್ಲ ಕುಳಿತು ತುಂಬಿದ ಸಭೆಯಲ್ಲಿ ಧಾರ್ಮಿಕ ಮುಖಂಡರು, ಎತ್ತರದ ಸ್ಥಾನದಲ್ಲಿ ಕುಳಿತು ಧರ್ಮವನ್ನು ಜಗತ್ತಿಗೆಲ್ಲ ಸಾರಿದ ಮಹಾಪುರುಷರು, ಇನ್ನಿತರ ರಾಜ್ಯಗಳಲ್ಲಿ ಬಂದ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾ ಇದ್ದಂಥ ರಾಜತಾಂತ್ರಿಕ ವ್ಯವಸ್ಥೆಯನ್ನು ಬಲ್ಲವರು, ಧರ್ಮ ಬಲ್ಲವರು, ನೀತಿ ಬಲ್ಲವರು, ಶಾಸ್ತ್ರ ಬಲ್ಲವರು ಕುಳಿತ ಸಭೆ ಒಳಗೆ ನನ್ನ ಸೊಸೆಗೆ ವಸ್ತ್ರ ಅಪಹರಿಸಿ ಅವಮಾನ ಮಾಡ್ತೀನಿ ಅಂತ ಹೊರಟ್ರಲ್ಲ, ಕೃಷ್ಣ ಯಾರು ರಕ್ಷಣೆ ಮಾಡಿದರು? ಅಸತ್ಸಭಾಯ. ಕುಂತಿ ಹೇಳುವ ಮಾತು ಅಸತ್ಸಭಾಯ. ಅದು ಬಲ್ಲವರ ಸಭೆ ಆಗಲಿಲ್ಲ, ಅದು ಬಲ್ಲವರ ಸಭೆ ಅಲ್ಲ ಅಂತಾಯಿತು. ತುಂಬಿದ ಸಭೆಯಲ್ಲಿ ಏಕವಸ್ತ್ರಳಾದ ನನ್ನ ಸೊಸೆಯನ್ನು ತಂದು ಸೀರೆ ಸೆಳೆದು ಅವಮಾನ ಮಾಡ್ತೀನಿ ಅಂತ ಹೊರಟ ದುಶ್ಯಾಸನನನ್ನು ಒಬ್ಬರಾದರೂ ವಿರೋಧಿಸಿದರೆ, ಒಬ್ಬರಾದರೂ ತಡೆದ್ರೆ, ಒಬ್ಬರಾದರೂ ಅವಳಿಗೆ ವಸ್ತ್ರ ಕೊಡ್ಲಿಕ್ಕೆ ಬಂದರೆ ಯಾರು ರಕ್ಷಣೆ ಮಾಡಿದರು? ಅಸತ್ಸಭಾಯ. ಆ ಅಕ್ಷಯ ವಸ್ತ್ರವನ್ನು ಯಾರೊಬ್ಬರಿಗೂ ಕಣ್ಣಿಗೆ ಬೀಳದಂತೆ ಆ ದೊಡ್ಡ ಸಭೆ ಒಳಗೆ ಎಲ್ಲಿದ ಬಂದಿ ಕೃಷ್ಣ, ಹ್ಯಾಕೆ ಕೊಟ್ಟು ಅವಳಿಗೆ, ಹೇಗೆ ರಕ್ಷಣೆ ಮಾಡಿದಿ ನೀನು? ವನವಾಸ ಕೃಚ್ಛ್ರತಃ. ಒಂದು ಹೊತ್ತಿಗೆ ಒಂದು ಅಗಳು ಸಿಗಲ್ಲ ಅಂತ ಹಾಗೆ ಮಾಡ್ತೇನೆ ಅಂತಂದಿದ್ದ ದುರ್ಯೋಧನ. ಒಂದು ಹೊತ್ತಿಗೆ ಒಂದು ಅಗಳು ಸಿಗಬಾರ್ದು, ಕಾಡಿಗಟ್ಟು ಅವರನ್ನು. ಅವರು ಎಲ್ಲಿ ಹೋದರೂ ಯಾವ ರೀತಿಯಿಂದಲೂ ಯಾವೊಬ್ಬ ರಾಜನೂ ಕೂಡ ಅವರಿಗೆ ಒಂದು ಹನ್ನ, ಒಂದು ಬಿಡಿಗಾಸು ಕೊಡೋ ಹಾಗಿಲ್ಲ. ಕೊಟ್ಟರೆ ಅವರಿಗೆ ಶಿಕ್ಷೆ, ಕೊಟ್ಟ ರಾಜರಿಗೆ ಶಿಕ್ಷೆ. ಸಹಾಯ ಮಾಡಲಿಕ್ಕೆ ಅಂತ ಹಸ್ತಿನಾವತಿಯಿಂದ ಯಾರೊಬ್ಬ ಪ್ರಜೆಗಳು ಹೋಗತಕ್ಕದ್ದಲ್ಲ. ವಸ್ತ್ರ, ವೈಡೂರ್ಯ, ವೈಭವಗಳನ್ನು ಉಡೋ ಹಾಗಿಲ್ಲ. ಹಣ ಇಲ್ಲ, ವಸ್ತ್ರಗಳಿಲ್ಲ, ವಾಸಕ್ಕೆ ಅವಕಾಶ ಇಲ್ಲ, ಸಹಾಯ ಮಾಡೋ ಹಾಗಿಲ್ಲ. ಏನು ಕಡ್ಡಾಯ, ಏನು ಕರಾರುಗಳು? ವನವಾಸ ಕೃಚ್ಛ್ರತಃ. ಅಂಥ ಕಠಿಣದ ವನವಾಸದ ಸ್ಥಿತಿಯಲ್ಲಿ ಅಕ್ಷಯ ಪಾತ್ರೆಯನ್ನೇ ಕೊಟ್ಟು ಒಂದು ಹೊತ್ತಲ್ಲ 84,000 ಯತಿಗಳಿಗೂ ಭಿಕ್ಷೆ ಹಾಕಿಸುವಂತೆ ಮಾಡಿದೆಯಲ್ಲ, ಇದಲ್ವೇ ಸ್ವಾಮಿ ನಿನ್ನ ಮಹಿಮೆ? ಯಾರು ಬಂದರು? ಆ ಆದಿತ್ಯ ಹೃದಯ, ಆ ಸೂರ್ಯ ಮಂತ್ರ, ಅವನೊಳಗಿದ್ದ ನಾರಾಯಣ ಅಕ್ಷಯ ಪಾತ್ರೆಯನ್ನು ಕೊಟ್ಟು ಮನೆಗೆ ಬಂದ ಅತಿಥಿಗಳಿಗೆ ಕಾಡನ್ನು ನಾಡು ಮಾಡಿ, ಕಾಡನ್ನೇ ದೊಡ್ಡ ರಾಜಭವನದಂತೆ ಮಾಡಿಸಿ ಅನ್ನದಾನ ಮಾಡಿಸಿದೆಲ್ಲ ನನ್ನ ಮಕ್ಕಳ ಕೈಯಲ್ಲಿ. ಯಾರು ಮಾಡಿದರು ಕೃಷ್ಣ? ವನವಾಸ ಕೃಚ್ಛ್ರತಃ. ಮೃಧೇ ಯುದ್ಧದ ಕ್ಷಣಕ್ಕೆ ವ್ಯೂಹಗಳು, ಪದ್ಮವ್ಯೂಹ, ಶಕಟವ್ಯೂಹ ರಚನೆ ಮಾಡಿ ಅಲ್ಲಿ ದೊಡ್ಡ ದೊಡ್ಡ ಅಧಿರಥ ಮಹಾರಥರನ್ನು ಮುಂದೆ ನಿಲ್ಲಿಸಿ ಒಳಗೆ ನಿಲ್ಲಿಸಿ ಒಂದು ಇರುವೆನೂ ಒಳಗೆ ಬರದೇ ಇರೋ ಹಂಗೆ ವ್ಯೂಹ ರಚನೆ ಮಾಡಿದರೆ, ಅಂಥ ಅದ್ಭುತವಾದ ವ್ಯೂಹ ರಚನೆ ಮಾಡಿ ಯುದ್ಧ ಮಾಡಲಿಕ್ಕೆ ಬಂದ 11 ಅಕ್ಷೋಹಿಣಿ ಸೈನ್ಯದ ವಿರುದ್ಧ ಈ 7 ಅಕ್ಷೋಹಿಣಿ ಸೈನ್ಯ ಇರೋ ನನ್ನ ಮಕ್ಕಳು, ಅದರಲ್ಲಿ ಮತ್ತೆ ನಾಗಪಾಶ, ಕರ್ಣನ ವಿಚಿತ್ರವಾದ ಯುದ್ಧ ಕೌಶಲ, ಭೀಷ್ಮರ ಕೌಶಲ, ದ್ರೋಣರ ಕೌಶಲ, ಅಶ್ವತ್ಥಾಮನ ಕೌಶಲ, ಯುದ್ಧ ಕೌಶಲ, ಅಷ್ಟು ಕೌಶಲ ಮೆರೀತಿದ್ದ ಆ ಎಲ್ಲ ಕೌರವರ ಸೈನ್ಯದ ವಿರುದ್ಧ ಸುಮ್ಮನೆ ಒಂದು ಕೈಯಲ್ಲಿ ಬಾರ್ಕೋಲ್ ಹಿಡ್ಕೊಂಡು ಯುದ್ಧ ಮಾಡ್ತೇನೆ, ನೀನು ಯುದ್ಧ ಮಾಡಲಿಕ್ಕೆ ನಿರಾಯುಧನಾಗ್ತೇನೆ, ಯುದ್ಧನೇ ಮಾಡಲ್ಲ, ಬರೀ ಸಾರಥ್ಯ ಮಾಡ್ತೇನೆ ಅನ್ನೋ ನೆಪ ಮಾಡಿ ಒಳಗೆ ಸೇರಿ ಕೌರವರ ಸೈನ್ಯವನ್ನು, ಅದು
ಕರಾರುವಾಕ್ಕಾಗಿ 18 ಅಕ್ಷೋಹಿಣಿಯನ್ನು 18 ದಿವಸಕ್ಕೆ ಭೂಭಾರ ಹರಣ ಮಾಡಿಸಿದೆಲ್ಲ ಕೃಷ್ಣ, ನೀನಲ್ಲದೆ ಇನ್ಯಾರು ರಕ್ಷಣೆ ಮಾಡಿದ್ದು? ಕರಾರುವಾಕ್ಕಾಗಿ ಯುದ್ಧ 18 ಅಕ್ಷೋಹಿಣಿ ಸೈನ್ಯ ಸೇರಬೇಕು, 18 ದಿನದಲ್ಲೇ ಮುಗಿಬೇಕು. ಒಬ್ಬೊಬ್ಬರು ಪಡ್ಕೊಂಡು ಬಂದ ಆಯುಷ್ಯ ಬೆಟ್ಟದಷ್ಟಿದೆ. ಆ ಬೆಟ್ಟದ ಆಯುಷ್ಯ ಕರಗಬೇಕು ಅಂದರೆ ಎಷ್ಟು ದಿನಗಳು ಬೇಕು? ಭೂಮಿ ಭಾರದಿಂದ ನಲುಗುತ್ತಾ ಇದೆ, ಭೂಭಾರ ಹರಣ ಆಗಬೇಕು. ಭೂಭಾರ ಹರಣ ಆದ್ರೇ ಎಲ್ಲ ಸರಿ ಹೋಗ್ತದೆ. ಭೂಮಿ ನಲಗಬಾರ್ದು, ಅಧರ್ಮ ಉಳಿಬಾರ್ದು, ಧರ್ಮದ ಸ್ಥಾಪನೆ ಆಗಬೇಕು, ಸಜ್ಜನರ ರಕ್ಷಣೆಯೂ ಆಗಬೇಕು. ಆಯುಷ್ಯ ನೋಡಿದರೆ ಬೆಟ್ಟದಷ್ಟು ಪಡ್ಕೊಂಡು ಬಂದಿದ್ದಾರೆ. ಹೃತವತಿ ಪರ ಸೈನಿಕಾಯುರಕ್ಷಣ. ಕಣ್ಣಿನ ನೋಟದಿಂದ ಎರಡೂ ಸೇನೆಗಳ ಮಧ್ಯದಲ್ಲಿ ನಿನ್ನ ರಥ ತಗೊಂಡು ನಿಲ್ಲಿಸಿ ಅರ್ಜುನನಿಗೆ ಪರಿಚಯಿಸಿದ್ದಲ್ಲ ಯುದ್ಧ ಯಾರ ಜೊತೆಗೆ ಮಾಡಬೇಕು ಅಂತ. ಎರಡೂ ಸೈನ್ಯದೊಳಗಿರುವ ಆಯುಷ್ಯವನ್ನು ಕಣ್ಣಿನಿಂದ ಆಕರ್ಷಿಸಿ 18 ದಿವಸದೊಳಗೆ ಯುದ್ಧ ಮುಗಿಸಿದೆಯಲ್ಲ, ನೀನಲ್ವೇ ಕೃಷ್ಣ? ನನಗೆ ತೀರ್ಮಾನ ಆಗಿದೆ ಅಂದವಳು. ನನಗೆ ತೀರ್ಮಾನ ಆಯಿತು. ಇಷ್ಟು ಘಟನೆಗಳು, ಈ ಒಂದೊಂದು ಉದಾಹರಣೆಗಳು, ಈ ನನ್ನೆಲ್ಲರ ಅನುಭವಗಳು ನನಗೆ ಒಂದು ತೀರ್ಮಾನ ಮಾಡಿಸ್ತು. ಏನು ಅಂತ ಕೇಳಿದೆ ಕೃಷ್ಣ. ಇನ್ಮೇಲಿಂದ ಕೊಡೋದಾದರೆ ಇಂಥ ಆಪತ್ತನ್ನು ನಿರಂತರ ಕೊಡು ಅಂತಲ್ಲಂತೆ. ಇಂಥ ಆಪತ್ತನ್ನು ಮೇಲಿಂದ ಮೇಲೆ ಕೊಡು. ಏನು ಹೀಗೆ ಕೇಳ್ತಿದ್ದಿ ಕುಂತಿ? ಆಪತ್ತು ಕೊಡು ಅಂತ ಕೇಳ್ತಿದ್ದೀಯಲ್ಲ, ವಿಪತ್ತು ಕೊಡು ಅಂತ ಕೇಳ್ತಿದ್ದಿ? ಇಲ್ಲ ಕೃಷ್ಣ, ವಿಪತ್ತೇ ಸರಿ ಅಂತಂದವಳು. ವಿಪತ್ತೇ ಸರಿ. ವಾದ ಮಂಡಿಸ್ತಾಳೆ. ಎಲ್ಲಾದರೂ ವಿಷ ಹಾಕೋದಾದರೆ ಹಾಕಲಿ, ಬೆಂಕಿ ಹಚ್ಚೋದಾದರೆ ಹಚ್ಚಲಿ, ಯುದ್ಧಕ್ಕೆ ಬರೋದಾದರೆ ಬರಲಿ, ವಸ್ತ್ರ ಅಪಹರಿಸೋದಾದರೆ ಹರಿಸಲಿ. ಯಾಕೆ ಹೀಗ್ಯಾಕೆ ಕೇಳ್ತಿದ್ದಿ? ವಿಪದ ಸಂತು ನಶ್ಯಶ್ವ ತತ್ರ ತತ್ರ ಜಗತ್ಪತೆ. ಹೇ ಜಗತ್ಪತಿ ಕೃಷ್ಣ, ತತ್ರ ತತ್ರ ವಿಪದ ಸಂತು. ಸಂದರ್ಭಕ್ಕನುಗುಣ ಅಲ್ಲಲ್ಲಿ ಅಲ್ಲಲ್ಲಿ ನನಗೆ ಬರಬೇಕಾದ ವಿಪತ್ತು ಬರಲಿ. ಯಾಕೆ ಬರಲಿ? ನಿನ್ನಂತಹ ಭಾನುಭಾವನ ಸ್ಮರಣೆಗೆ ಇದಕ್ಕಿಂತ ಮತ್ತೊಂದು ಅವಕಾಶ ಏನಿದೆ ನನಗೆ ಅಂತ ಕೇಳಿದ್ಲಂತ. ಯಾವಾಗ ಯಾವಾಗ ವಿಪತ್ತು ಬಂತೋ ಆವಾಗೆಲ್ಲ ನಿನ್ನ ಸ್ಮರಣೆಗೆ ಅವಕಾಶ ಆಯಿತು. ಇನ್ನೆಂದೋ ಸಂಪತ್ತು ಬರೋಣ, ಬಂದದ್ರಿಂದ ನಿನ್ನ ಮರುವಾಗೋಣ, ನಿನ್ನ ಮರೆತು ಅದರಿಂದ ಮತ್ತಷ್ಟು ದುಃಖ ಅನುಭವಿಸೋಣ, ಅದಕ್ಕಿಂತ ವಿಪತ್ತೇ ಕ್ಷೇಮ ಅಂತಂದ್ಲಂಥವಳು. ಇದು ಕುಂತಿ ಸ್ತೋತ್ರದಲ್ಲಿ ಬಂದದ್ದು. ಇದು ನಮಗೆ ಕೊಡುವ ಸಂದೇಶ. ಭಾಗವತ ಶ್ರವಣದಲ್ಲಿ ತೊಡಗಿದ ನಾವು ಬದುಕಿನಲ್ಲಿ ಬರುವ ವಿಪತ್ತುಗಳು ಭಗವಂತನ ಸ್ಮರಣೆಗೆ ಅನುಕೂಲವಾಗಿದೆ ಅಂತ ಭಾವಿಸಬೇಕೇ ಹೊರತು ದೇವರನ್ನು ಬೆರಳು ಮಾಡಿ ತೋರಿಸ್ಲಿಕ್ಕಲ್ಲ. ಇದನ್ನು ಜಗತ್ತಿಗೆ ಸಂದೇಶ ಕೊಡಲಿಕ್ಕೆ ಕುಂತಿಯ ಸ್ತೋತ್ರವನ್ನು ಭಾಗವತ ಹೇಳ್ತದೆ. ಇನ್ನೂ ಬಂದೇ ಇಲ್ಲ ವಿಪತ್ತು ಅಂಥದ್ದು ನಮಗೆ ಯಾರಿಗೂ. ಕುಂತಿಗೆ ಬಂದದ್ದು ಬಂದೇ ಇಲ್ಲ. ಯಾಕೆ? ಯಾರೂ ವಿಷ ಹಾಕಿಲ್ಲ, ನಮ್ಮನ್ನು ಕಾಡಿಗೆ ಅಟ್ಟಿಲ್ಲ, ನಮ್ಮೊಟ್ಟಿಗೆ ಯುದ್ಧಕ್ಕೆ ಅಂತ ಸೆಣಸಾಡಲಿಕ್ಕೆ ದುರ್ಯೋಧನ ದುಶ್ಯಾಸನರು ಎದುರುಗಡೆಗೆ ಬಂದು ಯಾರೂ ನಿಂತಿಲ್ಲ. ನಮ್ಮ ಮನೆ ಹೆಣ್ಣನ್ನು ಈ ಕೂಡಲೇ ಎಳತ್ತಂದು ವಸ್ತ್ರಾಭರಣಕ್ಕೆ ಅಂತ ಯಾರೂ ಪ್ರಯತ್ನ ಪಟ್ಟಿಲ್ಲ. ಆ ಮಟ್ಟದ ವಿಪತ್ತು ಬರಲೇ ಇಲ್ಲ ನಮಗಿನ್ನೂ. ಬಂದದ್ದೇ ಒಂದು ಚೂರೋ ಚಾರೋ ಬಂದಿದೆ. ಅದನ್ನು ಫೇಸ್ ಮಾಡೋ ವಿಷಯದೊಳಗೆ ದೇವರನ್ನು ಈಗಲೇ ಬೈಲಿಕ್ಕೆ ಶುರು ಮಾಡಿದ್ದೀವಿ. ಇನ್ನೂ ಪೂರ್ಣ ಬಂದೇ ಇಲ್ಲ, ಈಗಲೇ ದೇವರಂದು ಏನು ಎಲ್ಲಿವರೆಗೂ ಅದು ನನ್ನ ಶತ್ರುಗಳಿಗೂ ನನಗೆ ಬಂದ ಕಷ್ಟ ಬರಬಾರ್ದು ಅಂತಿರ್ತಾನೆ. ಅರೇ ರೇ ಏನು ಕಷ್ಟಪ್ಪ? ಮಾತು ಕೇಳಬೇಕು ಮನೆಯೊಳಗೆ. ಛೇ 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 ಆಚಾರ್ಯ, ನನಗೆ ಬಂದ ಕಷ್ಟ ನನ್ನ ಶತ್ರುಗಳಿಗೂ ಬರಬಾರ್ದು ಅಂತಿರ್ತಾನೆ. ಏನಂಥ ಕಷ್ಟ ಬಂದದೋ? ಏನೋ ಒಂಚೂರೇನೋ ಕೈಯೋ ಕಾಲೋ ಮುರಿದಿರ್ತದೆ, ರೋಗನೋ ರುಜಿನನೋ ಕೆಲಸದಲ್ಲಿ ಒತ್ತಡನೋ ಅಥವಾ ತೆಗೆದು ಹಾಕಿ ಮತ್ತೆ ಸರಿ ಹೋಗಲಿಕ್ಕೆ ಬಂದಿರ್ತದೆ. ಅದೆಲ್ಲ ಯಾವುದು ಶಾಶ್ವತ? ಯಾವ ಸಮಸ್ಯೆ ಶಾಶ್ವತ? ಯಾವ ಮಟ್ಟದ ಸಮಸ್ಯೆ ನಿಮಗೆ ಬಿಗಡಾಯಿಸ್ಲಿಕ್ಕೆ ಸಾಧ್ಯ ಹೇಳ್ರಿ? ಯಾವ ನರಭಕ್ಷಕ ಬಂದು ತಿಂತೇನೆ ನಿನ್ನ ಅಂತ ಕೂತಿದ್ದಾನೆ? ಬೇಕು ನನಗೊಂದು ನರಬಲಿ ಅಂತ ಯಾವ ಬಕಾಸುರ ಬಂದಿದ್ದಾನೆ ನಿನ್ನ ಹತ್ರ? ಯಾವ ಹಿಡಿಂಬ ನಿನ್ನನ್ನು ಎತ್ಕೊಂಡು ಹೋಗ್ತಿದ್ದಾನೆ ಹೇಳು? ಯಾವ ಕಿರ್ಮೀರ ಬಂದಿದ್ದಾನೆ? ಯಾವ ಕೀಚಕ ಬಂದು ನಿನ್ನ ದ್ರೌಪದಿಯನ್ನು ಅಪಹರಿಸ್ಕೊಂಡು ಹೋಗ್ತಿದ್ದಾನೆ? ಯಾವ ದುಶ್ಯಾಸನ ಬಂದು ಸೀರೆ ಸೆಳಿತಿದ್ದಾನೆ? ಏನೇನೇನೇನು ಅನುಭವಿಸಿಲ್ಲಪ್ಪ. 1/4 ಇಲ್ಲ.
ಆಗಲೇ ಶುರು ಮಾಡಿರ್ತಾನೆ, ಇದು ಕೊಡಬಾರ್ದಿತ್ತು ದೇವರು, ಅದು ಕೊಡಬಾರ್ದಿತ್ತು ದೇವರು, ಅದನ್ನು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅದನ್ನು ಅವ್ರಿಗೆ ಬೇರೆ ಕೊಟ್ಟುಬಿಟ್ಟ, ಇವನಿಗೆ ಕೊಡಲಿಲ್ಲ ಅನ್ನೋ ಸಮಸ್ಯೆಗಿಂತ ಅವ್ರಿಗೆ ಕೊಟ್ಟದ್ದು ಸಮಸ್ಯೆ ಭಾಳ ಆಗಿದೆ. ಅರೇ ನನಗೆ ಅದೊಂದು ಕೊಟ್ಟಿದ್ರೆ ನಾ ದೇವ್ರ ಹತ್ರ ಏನೂ ಕೇಳಲ್ಲ, ಮತ್ತು ಇದು ಬೇರೆ ಅಂತಾನೆ. ಮತ್ತು ಎಲ್ಲ ನಾವೇ ತಾನೇ ಇವರೆಲ್ಲ. ನೋಡ್ರಿ, ಅವಳು ನೋಡಿದ್ರೆ ಹಂಗಿದ್ದಾಳೆ, ಕೊಟ್ಟರೆ ಮತ್ತೆ ವಿಪತ್ತು ಕೊಡು ಅಂತ ಕೇಳುವ ಕುಂತಿಯಲ್ಲಿ ಕೊಟ್ಟದ್ದನ್ನೇ ಸರಿ ಕೊಡಲಿಲ್ಲಲ್ಲೋ ದೇವರು ಅಂತ ದೂರೋರು ನಾವೆಲ್ಲಿ. ಕೊಡೋದ್ರಲ್ಲಿ ಚಿಕಿತ್ಸೆ, ಮತ್ತೆ ಇನ್ನೊಂದು ಚೂರು ಕಡಿಮೆ ಕೊಟ್ಟಿದ್ರೆ ಚೆನ್ನಾಗಿರ್, ಇದು ಬೇರೆ ಮತ್ತೆ ಕಡಿಮೆ ಕೊಡು, ಜಾಸ್ತಿ ಕೊಡಬೇಡ, ಜಾಸ್ತಿ ಕೊಡು, ಕಡಿಮೆ ಯಾಕೆ ಕೊಟ್ಟು, ನೀನು ಯಾರೋ ನನಗೆ ಕೇಳಲಿಕ್ಕೆ ಒಂದ್ಸಲಿ ಅಂದರೆ ದೇವ್ರು ಏನಾಗಲಿಕ್ಕಿಲ್ಲ. ನಾವೆಲ್ಲ ಹೂ ಆರ್ ಯು, ನೀನು ಯಾರು? ನೀನು ಸೃಷ್ಟಿನ ಮಾಡಿದೆಯಾ? ಸಂಹಾರ ಮಾಡಿದಾತನ? ಅಥವಾ ನಾ ಮಾಡೋ ಸೃಷ್ಟಿಗೆ ಏನಾದರೂ ನಿನ್ನ ಉಪಯೋಗ ಅದನ? ಸ್ಥಿತಿ ಮಾಡಲಿಕ್ಕೆ ಏನಾದರೂ ನಿಂದೇನಾದರೂ ಸಹಾಯ ಹಸ್ತ ಅದನ? ಇಡೀ ಪ್ರಪಂಚ ಚಕ್ರವನ್ನು ತಿರುಗಿಸುವ ನನಗೆ ನಿಂದೇನಾದರೂ ಒಂದು ಗುಲಗಂಜಿಯಷ್ಟು ಸಹಾಯ ಹಸ್ತ ಅದನ ನನಗೆ? ಏನದ ನಿಂದು? ಯಾಕೆ ಮತ್ತೆ ಚಿಕಿತ್ಸೆ ಮಾಡ್ತಿ? ಯಾಕೆ ಅದು ಕೊಡು ಇದು ಕೊಡಬೇಡ ಅಂತ ನನ್ನನ್ನೇ ಆರ್ಡ್ರ್ ಮಾಡ್ತಿ? ನಿನಗೇನು ತಿಳುವಳಿಕೆ ಬಂತು ಹಾಗಾದರೆ ನನ್ನ ಕರ್ತೃತ್ವದ ಬಗ್ಗೆ? ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ, ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ, ಅದಿದ್ದರೆ ಅದು ಸರಿ. ಕದಣ್ಣಕ್ಕೆ ಎಣೆಗಾಣೆ. ಭಗವಂತನನ್ನು ಯಾವ ರೀತಿ ಆ ಹಾಡಿನಿಂದ, ಯಾವ ರೀತಿ ಪದಗಳಿಂದ ಗೋಪಾಲದಾಸರು ಕೇಳ್ತಾರೆ ಯೋಚನೆ ಮಾಡಿರಿ. ಇಟ್ಟಾಂಗ ಇರುವೇನೋ ಹರಿಯೇ ಎನ್ನ ದೊರೆಯೇ, ಇಟ್ಟಾಂಗ ಇರುವೇನೋ ಹರಿಯೇ. ಇಡಪ್ಪ ಹಾಗೆ ಇಡು. ಇವತ್ತು ಕೌಪಿನ ಅದೇ ಸರಿ, ಇಲ್ಲ ರತ್ನಗಂಬಳಿ ಅದೂ ಸರಿ, ಪಲ್ಲಕ್ಕಿ ಅದೂ ಸರಿ, ಕಾಲ್ನಡಿಗೆ ಅದೂ ಸರಿ, ಸಣ್ಣಕ್ಕಿ ಅನ್ನ ಅದೂ ಸರಿ, ಏನು ನವಣಿ ಅಕ್ಕಿ ಅದೂ ಸರಿ. ಯಾವಾಗ ಬರ್ತಿ ಈ ಸ್ಥಿತಿಗೆ? ಈ ಸ್ಥಿತಿಗೆ ಯಾವಾಗ ಬರ್ತಿ? ಬಂದರೆ ನಿನ್ನ ಹಿಂದೆ ನಾವು ಯಾವಾಗಲೂ ಇರ್ತೀನಿ. ನೋಡಿ, ಕುಂತಿಯ ಸ್ತೋತ್ರ ನಮ್ಮನ್ನು ಮಾರ್ಪಾಡು ಮಾಡ್ತದೆ, ನಮ್ಮಿಂದ ಬೇರೆ ಒಂದನ್ನು ಅಪೇಕ್ಷೆ ಪಡ್ತಿದೆ. ನಾವು ಬೇರೆ ರೀತಿಯಾಗಿ ನಮ್ಮನ್ನು ಮಾರ್ಪಾಡು ಮಾಡಿಕೊಳ್ಳಿ ಅಂತ ಅದು ಅಪೇಕ್ಷೆ ಪಡ್ತದೆ. ಒಂದು ಸಲ ಆಗು ನೋಡೋಣ. ನಾನು ಆವಾಗ ಯೋಚನೆ ಮಾಡ್ತಿರ್ತೀನಿ, ಗೋಪಾಲದಾಸರ ಮಾತಿನಂತೆ, ಕುಂತಿಯ ಸ್ತೋತ್ರದಂತೆ ಒಂದಿನ ಇದ್ದು ದೇವರ ಹತ್ರ ಒಂದು ಸಲ ಮಾತಾಡಿಸೋಣಂತೆ. ನಾನು ಇವತ್ತಿನ ದಿನ ನೀನು ಏನು ಕೊಟ್ಟರು ನಿನ್ನನ್ನು ದೂರಲ್ಲ, ಒಂದಿನ ಇರು ನೋಡೋಣ, ಒಂದು ದಿನ ಇರು. ಆಕ್ಸೆಪ್ಟ್ ಎನಿಬಡಿ, ಏನೇ ಕೊಡು, ಯಾರೇ ಬೈಲಿ ನಾನು ಬೈಯಲ್ಲ, ಯಾರೇ ಹೊಗಳಿ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರೇ ಛೇಡಿಸ್ಲಿ ನಾನು ಪ್ರತಿಯಾಗಿ ಛೇಡಿಸಲ್ಲ. ದೇವರನ್ನು ಮಾತ್ರ ಸುತರಾಮ್ ನಾನು ಬೆರಳು ಮಾಡಿ ತೋರಿಸಲ್ಲ. ಏನಾದರೂ ಕೊಡು, ಒಂದು ದಿನ, ಅರ್ಧ ದಿನ, ಅಥವಾ ಒಂದು ವಾರ ನೋಡೋಣ. ಒಂದು ವಾರ. ಇದು ವಿಷ್ಣು ಪಂಚಕ, ಇದು ಭೀಷ್ಮ ಪಂಚಕ, ಇದು ಧಾರಣೆ ಪಾರಣೆ, ಇದು ಚಾತುರ್ಮಾಸ್ಯ, ಇದೆಲ್ಲ ಬಿಟ್ಟಿರ್ತೀವಿ, ಎಲ್ಲ ಮಾಡಿರ್ತೀವಿ. ಇದು ವಿಷ್ಣು ಪಂಚಕ, ಇದು ನಿಜವಾದ ಅರ್ಥ. ವ್ರತ ಅಂದ್ರೆ ಇದು, ಉಪವಾಸ ಅಂದ್ರೆ ಇದು, ತಪಸ್ಸು ಅಂದ್ರೆ ಇದು. ಯಾವತ್ತು ಮನುಷ್ಯ ಭಗವಂತನನ್ನು ತನ್ನ ಕಿಂಕರನಂತೆ, ತನ್ನ ಸೇವಕನಂತೆ, ತಾನಾಡಿದ ಮಾತುಗಳಿಗೆಲ್ಲ ದೇವರನ್ನು ಹೊಣೆ ಮಾಡುವಂತೆ ಮಾಡಲ್ವೋ ಅದೇ ದೊಡ್ಡ ತಪಸ್ಸು. ಭಗವಂತನ ಬಗ್ಗೆ ನಾವು ಮಾಡಬೇಕು. ಯಾವತ್ತೂ ಮಾಡಬೇಡ, ದೂರಬೇಡ, ದೂಷಿಸಬೇಡ, ಲೆಕ್ಕ ಹಾಕಬೇಡ. ಕೊಟ್ಟದ್ದನ್ನು ಇಷ್ಟು ಕೊಟ್ಟು ಯಾಕೆ ಅಂತ ದೇವರನ್ನು ದೂರಬೇಡ. ಇದನ್ನೂ ಕೊಡು ಅಂತ ಅವನನ್ನು ಹಪಹಪಿಯಿಂದ ಕೇಳಬೇಡ, ದೂರಬೇಡ. ಸ್ತೋತ್ರ ಮಾಡೋದು ಮರಿಬೇಡ, ಸ್ತೋತ್ರ ಮಾಡೋದು ಮರಿಬೇಡ. ಈ ಚಿಂತನೆಯನ್ನು ಕೊಡಲಿಕ್ಕೆ ಕುಂತಿ ಸ್ತೋತ್ರವನ್ನು ಭಾಗವತದಲ್ಲಿ ಆರಂಭದಲ್ಲಿ ಹೇಳ್ತಾರೆ. ಎಷ್ಟು ಮಾರ್ಪಾಡಾಗ್ತೀವಿ ಇದರಿಂದ ನಾವೆಲ್ಲ. ಮುಂದುವರೆದ ಕಥೆ ಸೂತ ಶೌನಕರ ಸಂವಾದದಲ್ಲಿ ಪರೀಕ್ಷಿತನ ಜನ್ಮವೃತ್ತ ಅಂತ. ಉತ್ತರೆಯ ಗರ್ಭದಲ್ಲಿ ಮಗು ಬೆಳೀತಿದೆ. ಅಶ್ವತ್ಥಾಮ ಅಸ್ತ್ರ ಪ್ರಯೋಗ ಮಾಡಿದ.
ಆ ಮಗು ಇಲ್ಲದಂತಾಗಬೇಕು ಅಂತ. ಅಶ್ವತ್ಥಾಮನಿಗೆ ದುರ್ಯೋಧನನ ಮೇಲೆ ಹೆಚ್ಚು ಪ್ರೀತಿ. ಒಂದು ರೀತಿ ದುರ್ಯೋಧನನೇ ಅಶ್ವತ್ಥಾಮನೊಳಗೆ ಒಂದು ಅಂಶದಿಂದ ಸೇರಿದ್ದ ಕಲಿ. ಅವನ ಪ್ರೀತಿಗಾಗಿ ಈತ ಅಶ್ವತ್ಥಾಮ ಉಪಪಾಂಡವರ ತಲೆ ಶಿಬಿರದಲ್ಲಿ ಮಲಗಿದವರನ್ನು ಕತ್ತರಿಸಿದ್ದಲ್ಲದೆ ಇದೊಂದು ಉಳಿತಲ್ಲ ಅಂತ ಆ ಮಗುವನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಎಷ್ಟು ಸೇಡು, ಎಷ್ಟು ಸಿಟ್ಟು, ಎಷ್ಟು ರೋಷ. ಪುರಾಣ ಭಾಗವತ ಹೇಳಲಿಕ್ಕೂ ಆತನೇ ಬಂದ ಮತ್ತೆ. ಹಾಗಾಗಿ ನೀವು ಸೇಡು, ರೋಷ, ಸಿಟ್ಟು ಆ ಮುಖವಾಗಿ ಶುಕನನ್ನು ತಿಳಿಬೇಕೋ, ಯಾರನ್ನು ಕೊಲ್ಲಬೇಕು ಅಂತ ಹೊರಟಿದ್ದ ಗರ್ಭದೊಳಗಿದ್ದಾಗ ಭೂಮಿಗೆ ಬರದಂತೆ ಮಾಡಲಿಕ್ಕೆ ಹೊರಟ ಅಶ್ವತ್ಥಾಮ ಭೂಮಿಗೆ ಬಂದ ಪರೀಕ್ಷಿತನಿಗೆ ಭಾಗವತ ಹೇಳಲಿಕ್ಕೆ ತಾನೇ ಬಂದ ಮತ್ತೆ ಶುಕನಾಗಿ. ಪುರಾಣದ ಕಥೆಗಳಲ್ಲಿ ಆ ವ್ಯಕ್ತಿಗಳನ್ನು ನೀವು ನಮ್ಮ ಮೂಗಿನ ನೇರಕ್ಕೆ ಹೇಳೋದು ಅರ್ಥ ಮಾಡಬಾರ್ದು. ಅದೊಂದು ಮೆಸೇಜ್ ಕೊಡ್ತಾ ಇದೆ, ನಮಗೇನೋ ಒಂದು ಮೆಸೇಜ್ ಕೊಡ್ತಿದೆ. ಸರಿ, ಕೊಲ್ಲಬೇಕು ಅಂತ ಪ್ರಯತ್ನ. ತಾಯಿ ಉತ್ತರೆ ಕೃಷ್ಣನನ್ನು ಮೊರೆ ಇಡ್ತಾಳೆ. ಪಾಹಿ ಪಾಹಿ ಜಗನ್ನಾಥ, ಹೇ ಜಗನ್ನಾಥ ನನ್ನನ್ನು ರಕ್ಷಣೆ ಮಾಡು. ನನ್ನನ್ನು ಅಂದರೆ ಅವಳು ಹೇಳೋದಿಷ್ಟೇ, ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತ. ನನ್ನನ್ನು ಬೇಕಂದ್ರೆ ಅಸ್ತ್ರ ಸುಡಲಿ, ಗರ್ಭವನ್ನೇನು ಮಾಡೋದು ಬೇಡ. ತಾಯಿ ಕೇಳೋದು ಹೀಗೆ, ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತ. ಗರ್ಭ ಏನಾಗಬಾರ್ದು. ಯಾಕೆ? ಸಂತಾನ ಬೀಜಂ ಕುರು ಪಾಂಡವಾನ. ಇದು ಪಾಂಡವರ ಸಂತಾನ, ಇದೊಂದು ಉಳಿದಿದೆ ಅಷ್ಟೇ. ಉಳಿದವರನ್ನು ಕೊಂದು ಹಾಕಿದ್ದ ಅಶ್ವತ್ಥಾಮ. ಇದು ಇಲ್ಲ ಅಂತ ಆದರೆ ಪಾಂಡವರ ಸಂತತಿ ನಿಂತು ಹೋಗ್ತದೆ ಕೃಷ್ಣ. ಹಾಗಾಗಿ ಇದೊಂದು ಉಳಿಸು. ಅದಕ್ಕೆ ಕೃಷ್ಣ ಏನು ಮಾಡಿದ? ತನ್ನ ಅತಿಮಾನುಷ ಶಕ್ತಿ, ಅಘಟಿತ ಘಟನಾ ಶಕ್ತಿಯನ್ನು ತೋರಿದ. ಅದಕ್ಕೆ ಭಾಗವತ ಈ ಕಥೆ ಹೇಳ್ತು. ಭಾಗವತದಲ್ಲಿ ಕೃಷ್ಣನ ಕಥೆ ಎರಡು ರೀತಿ. ಕೆಲವು ಕಥೆಗಳೆಲ್ಲ ಅತಿಮಾನುಷ, ಕೆಲವು ಕಥೆಗಳೆಲ್ಲ ಮಾನುಷ. ಅದನ್ನು ಮುಂದೆ ವಿಂಗಡಣೆ ಮಾಡಿ ದಶಮಸ್ಕಂದದಲ್ಲಿ ಕೇಳಲಿಕ್ಕಿದೆ. ಇದೊಂದು ಅತಿಮಾನುಷವಾದ ಚರಿತ್ರೆ. ಯಾವ ಮನುಷ್ಯನ ಕೈಯಲ್ಲೂ ಮಾಡಲಿಕ್ಕಾಗದ್ದನ್ನು ಕೃಷ್ಣ ಮಾಡಿದ. ಅದಕ್ಕೆ ಈ ಕಥೆಯನ್ನು ಮೊದಲನೇ ಸ್ಕಂದದಲ್ಲಿ ಹೇಳ್ತದೆ ಭಾಗವತ. ಸಾಧ್ಯನೇ ಇಲ್ಲ. ಏನು ಮಾಡಿದ ಕೃಷ್ಣ? ಗರ್ಭದಲ್ಲಿ ಪ್ರವೇಶ ಮಾಡಿಬಿಟ್ಟ. ಕೈಯಲ್ಲಿ ಶಂಖ, ಚಕ್ರ, ಆಯುಧಗಳನ್ನು ಧರಿಸಿದ್ದ. ಮಗುವಿಗೆ ಜ್ಞಾನ ಕೊಟ್ಟ. ಯಾವ ಮಗು ಗರ್ಭದಲ್ಲಿ ದೇವರನ್ನು ನೋಡಿದ್ದಿದ್ದೀರಿ ಇತಿಹಾಸದಲ್ಲಿ? ಯಾವ ಮಗು ನೋಡಿದ್ದೀರಿ ಇತಿಹಾಸದಲ್ಲಿ? ಅದಕ್ಕೆ ಜ್ಞಾನ ಕೊಟ್ಟ. ಕಣ್ಣು ಪಿಳಕಿಸ್ತದೆ, ಕಣ್ತುಂಬ ಕೃಷ್ಣನ್ ನೋಡ್ತದೆ. ಎಷ್ಟು ಕೃಷ್ಣ ಇದ್ದ ರೂಪದ ಅಳತೆ ಎಷ್ಟು? ಅಂಗುಷ್ಠ ಮಾತ್ರ ಪುರುಷ. ಅಂಗುಷ್ಠದ ಪರಿಮಿತಿಯ ರೂಪಧಾರಣೆ ಮಾಡಿದ್ದಂತೆ. ಉತ್ತರೆಯ ಗರ್ಭದಲ್ಲಿ ಮಗುವಿನ ಸುತ್ತಲೂ ಕೃಷ್ಣ ತಿರುಗ್ತಾನಂತೆ. ಮಗುವಿನ ಸುತ್ತಲೂ ತಿರುಗೋ ಕೃಷ್ಣನನ್ನು ಮಗು ನೋಡ್ತದಂತೆ. ಮತ್ತೆ ಮಗು ನೋಡ್ತಿದೆ, ಕೃಷ್ಣ ತಿರುಗ್ತಿದ್ದಾನೆ, ಅಸ್ತ್ರ ಬರ್ತಿದೆ, ಅಸ್ತ್ರದ ಶಾಖೆ ತಗಲ್ಬೇಕು. ಅಷ್ಟರಲ್ಲಿ ಕೃಷ್ಣ ತನ್ನ ಅಸ್ತ್ರದಿಂದ ಆ ಅಸ್ತ್ರವನ್ನು ಓಡಿಸ್ತಿದ್ದಂತೆ. ಎಲ್ಲ ಅದಕ್ಕೆ ಜ್ಞಾನ ಕೊಟ್ಟಿದ್ದಾನೆ. ಮೊಬೈಲ್ ಇಲ್ಲದೆ ರೆಕಾರ್ಡ್ ಆಗಿದೆ. ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರಬೇಡ ಹೇಳ್ರಿ ಅದು. ಇದು ಭಗವಂತನ ಅತಿಮಾನುಷ ಶಕ್ತಿ. ಉತ್ತರೆಗೆ ಅರ್ಥ ಆಗ್ತಾ ಇದೆ ಕೃಷ್ಣ ಒಳಗೆ ಹೋಗಿದ್ದಾನೆ ಅಂತ. ಯಾಕೆ ಅಂದರೆ ಅಸ್ತ್ರದ ಶಾಖೆ ತಾಗ್ತಾ ಇಲ್ಲ. ಕೃಷ್ಣನ ಅಸ್ತ್ರದಿಂದ ಅಸ್ತ್ರವನ್ನು ಓಡಿಸ್ತಿದ್ದಾನಂತೆ. ಇದಿಷ್ಟನ್ನು ಪಿಕ್ಚರೈಸ್ ಮಾಡಿದ ಶ್ರೀಮದ್ ಭಾಗವತ ನಮ್ಮ ಕಣ್ಣು ಮುಂದೆ ತಿಳಿಸೋದೇನು? ಕಣ್ಣಿಗೆ ಕಟ್ಟುವಂತೆ ವರ್ಣನೆ ಮಾಡ್ತದೆ. ಎಷ್ಟಿತ್ತು ರೂಪ, ಯಾವ ಆಯುಧ ಧರಿಸಿದ್ದ, ದೇಹದ ಬಣ್ಣ ಏನಿತ್ತು. ಯಾಕೆ ಕೃಷ್ಣ ಗರ್ಭದಲ್ಲಿ ಒಳಗೆ ಹೋಗದೇನೆ ಮಾಡಲಿಕ್ಕೆ ಬರ್ತಿತ್ತೋ ಇಲ್ಲ ಇಷ್ಟು ಕೆಲಸ? ಅದೇ ಯೋಚನೆ ಮಾಡೋಣ. ಅರೆ, ಒಂದು ಯಾವುದೋ ಅಶ್ವತ್ಥಾಮ ಬಿಡೋ ಬ್ರಹ್ಮಾಸ್ತ್ರ ಪ್ರಪಂಚ ಸಂಹಾರ ಮಾಡೋ ಶ್ರೀಹರಿಗೆ, ಸಾರಥ್ಯ ಮಾಡ್ತಿದ್ದ ಅರ್ಜುನನಿಗೆ ಕರ್ಣ ಬಿಟ್ಟ ನಾಗಪಾಶವನ್ನು ತಡೆ ಹಿಡಿಬೇಕು ಅಂತ ರಥವನ್ನೇ ಭೂಮಿಯಲ್ಲಿ ಅಮುಕಿಸಿ ಕೇವಲ ಕಿರೀಟಕ್ಕೆ ಬಿಡಿಸಿದ ಕೃಷ್ಣನಿಗೆ ಅರ್ಜುನನ ತಲೆ ಕತ್ತರಿಸ್ಲಿಕ್ಕೆ ಆಗಲಿಲ್ಲ. ಕಡೆಗೂ ಕೂಡ ರಥವನ್ನೇ ಭೂಮಿಯಲ್ಲಿ ಕೃಷ್ಣ ತಳ್ಳಿ, ತನ್ನ ಹೆಬ್ಬೆರಳಿನಿಂದ ರಥ ತಳ್ಳಿ ಭೂಮಿಯಲ್ಲಿ ಮಾಡಿದ ಕೃಷ್ಣನಿಗೆ
ಯುದ್ಧದ ಭೂಮಿಯಲ್ಲಿ ಗೀತೆಯನ್ನು ಉಪದೇಶ ಮಾಡಿ ತೋರಿಸೋ ವಿಶ್ವರೂಪ ಅಂದರೆ ಇಡೀ ಜಗದಗಲ ವ್ಯಾಪಿಸಿದ ತನ್ನ ವಿಶ್ವರೂಪ ತೋರಿಸಿದ ಕೃಷ್ಣನಿಗೆ ತಿಂದ ಮಣ್ಣನ್ನು ಬ್ರಹ್ಮಾಂಡ ಮಾಡಿ ಆ ತನ್ನ ತಾಯಿಗೆ ದರ್ಶನ ಮಾಡಿಸಿದ ಕೃಷ್ಣನಿಗೆ ಇದು ಯಾವ ಒಂದು ಬ್ರಹ್ಮಾಸ್ತ್ರ ಏನು ಬಾಳಾದ್ರೆ ಏನು ಮಾಡಿರ್ತದೋ. ಉದ್ದೇಶ ಅರ್ಥೈಸ್ಕೊಳ್ಬೇಕು. ಅತ್ಯಂತ ಸೂಕ್ಷ್ಮ ಶ್ರೀಹರಿಯ ಮಹಿಮೆ. ಅಸ್ತ್ರವನ್ನು ಓಡಿಸೋದು ಅವನ ಉದ್ದೇಶ ಆಗಿರಲಿಲ್ಲ, ತನ್ನ ಭಕ್ತನಿಗೆ ದರ್ಶನ ಕೊಡೋದು ಉದ್ದೇಶ ಆಗಿತ್ತು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ನಾನು ನನ್ನ ಭಕ್ತನಿಗೆ ನಾನು ಯಾವಾಗ ಪ್ರಸನ್ನನಾಗ್ತೇನೋ ಆವಾಗ ಗರ್ಭದಲ್ಲಿದ್ದರೂ ಹೋಗಿ ನಾನು ದರ್ಶನ ಕೊಡ್ತೇನೆ, ಬರೀ ಗರ್ಭಗುಡಿಯಲ್ಲೆಲ್ಲ ಅಂತ ಜಗತ್ತಿಗೆ ತೋರಿಸ್ಬೇಕಿತ್ತಂತೆ. ನಾನು ಎಲ್ಲಾದರೂ ದರ್ಶನ ಕೊಡಬಲ್ಲೆ, ನನ್ನ ಇಚ್ಛೆ. ಯಮೇ ವೈಶೌ ವೃಣುತೆ ತೇನ ಲಭ್ಯ ತಸ್ಯೈಷಾತ್ಮ ವಿವೃಣತೆ ತನೂಂ ಸ್ವಾಂ. ನೋಡಿ, ಕಥೆಯನ್ನು ನೋಡೋ ಆ್ಯಂಗಲ್ ಎರಡಿದೆ. ಅಸ್ತ್ರ ಓಡಿಸ್ಲಿಕ್ಕೆ ಕೃಷ್ಣ ಗರ್ಭದಲ್ಲಿ ಪ್ರವೇಶಿಸಿದ ಅಂತ ಹೇಳೋದಕ್ಕೂ, ಭಕ್ತನಿಗೆ ತನ್ನ ದರ್ಶನ ಮಾಡಿಸ್ಬೇಕು ಅಂತ ಕೃಷ್ಣ ಗರ್ಭದಲ್ಲಿ ಪ್ರವೇಶ ಮಾಡಿಸಿದ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಅದು ಕಾಲ ಪಕ್ವ ಆಗಿದೆ. ಅದು ಒಬ್ಬ ಸಜ್ಜೀವ. ಮುಂದೆ ನನ್ನ ಪುರಾಣ ಕೇಳುವ ಶಕ್ತಿ ಅದಕ್ಕೆ ಬರಬೇಕಿದೆ. ಕಲಿಯ ನಿಗ್ರಹಿಸಬೇಕಾದ ಶಕ್ತಿ ಬರಬೇಕಿದೆ. ಈಗ ನನ್ನ ದರ್ಶನ ಕೊಟ್ಟರೆ ನಾಳೆ ಬರೋ ಕಲಿಯನ್ನು ಹೊರಗೆ ಬಂದು ನಿಗ್ರಹಿಸ್ತಾನೆ. ಅದಕ್ಕೆ ಕೃಷ್ಣ ಅವನಿಗೆ ದರ್ಶನ ಕೊಟ್ಟ ಅಂತ ಚಿಂತನೆ ಮಾಡಬೇಕಂತ. ಇದು ಭಾಗವತ. ದೇವರು ಕೊಡೋ ದರ್ಶನ ಬಹಳ ಫಲದಾಯಕ. ಮುಂದೆ ಮೃತ್ಯು ಗೆಲ್ಲಬೇಕಿದೆ. ಮೃತ್ಯು ಗೆಲ್ಲಬೇಕಿದೆ ಆತ. ಪಾಂಡವರು ಆಳಿದ ರಾಜ್ಯಭಾರವನ್ನು ತಲೆ ಮೇಲೆ ಹೊತ್ತು ಜವಾಬ್ದಾರಿಯಿಂದ ಧರ್ಮವನ್ನು ರಕ್ಷಿಸಬೇಕಿದೆ. ಇಷ್ಟೆಲ್ಲ ಶಕ್ತಿ ಒಬ್ಬ ಭಕ್ತನಿಗೆ ಬರಬೇಕಾದ್ರೆ ನಾನು ದರ್ಶನ ಕೊಡದೇ ಇದ್ದರೆ ಆದೀತೆ. ಅದಕ್ಕೆ ಕೃಷ್ಣ ನೀ ಗರ್ಭದಲ್ಲಿದ್ದಾಗಲೇ ನಾನು ನೋಡಿಬಿಡು ಅಂತಂದ್ಬಿಟ್ಟನು. ಮುಂದೆ ಸಮಯ ಆಗಲ್ಲ, ಈಗಲೇ ನೋಡಿಬಿಡು ಅಂತಂದ್ಬಿಟ್ಟ. ಇದು ಕೃಷ್ಣನ ಕಾರುಣ್ಯ ಅಲ್ವೇ? ಅದಕ್ಕೆ ಯಮೇ ವೈಶೌ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ. ತಾನು ಯಾರ ಬಗ್ಗೆ ಪ್ರಸನ್ನನಾಗ್ತಾನೆ ಅವನು ಎಲ್ಲಿದ್ದರೂ ಅಲ್ಲಿಗೆ ಹೋಗಿ ತನ್ನ ದರ್ಶನ ಕೊಟ್ಟೇ ಬಿಡ್ತಾನಂತೆ ಕೃಷ್ಣ. ಅದು ಗರ್ಭದೊಳಗಾದ್ರೇನು ಎಲ್ಲಾದ್ರೇನು ಅಂತಾನೆ ಭಗವಂತ. ಅವನು ಪ್ರಸನ್ನನಾಗಬೇಕಷ್ಟೆ. ಈ ತಿಳುವಳಿಕೆ ನಮಗೆ ಕೊಡ್ತು. ಎರಡನೇ ಅಂಶ, ಗರ್ಭ ರಕ್ಷಿಸಿದ. ಗರ್ಭ ರಕ್ಷಿಸಿದ್ದಲ್ಲದೆ ಅದರ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡಿದ್ಲಲ್ಲ, ಅವಳನ್ನು ರಕ್ಷಿಸಿದ, ಉತ್ತರೆಯನ್ನು. ಅದು ತಿಳುವಳಿಕೆ ಕೊಡಲಿಕ್ಕೆ ಬಂದ ಕಥೆ. ಅವಳು ಕೇಳಿದ್ದು ನನ್ನ ರಕ್ಷಿಸು ಅಂತಲ್ಲ. ಹೇ ನಾಥ, ಮಾಮೇ ಗರ್ಭೋ ನಿಪಾತ್ಯತ, ನನ್ನ ಗರ್ಭದಲ್ಲಿ ಬೆಳೀತಿರುವ ಮಗು ರಕ್ಷಿಸಿಬಿಡು ಸಾಕು, ನಾನು ಬೇಕಂದ್ರೆ ಹೋದ್ರೆ ಹೋಗಲಿ ಅಂತ. ನೋಡ್ರಿ ಹೆಂಗಿತ್ತು ಅವಳ ಮನಸ್ಥಿತಿ, ತಾಯಿಯ ಮನಸ್ಥಿತಿ ಅದು. ಅದಕ್ಕೆ ಕೃಷ್ಣ ಅಂದ, ನೀನಿಲ್ಲದೆ ಮಗುವನ್ನು ಬೆಳೆಸೋರು ಯಾರು ಅಂದ ಭಗವಂತ. ನೀನು ಆ ಮಗುವಿನ ಪರವಾಗಿ ಬೇಡ್ಕೊಳ್ತಿದ್ದಿ, ಯಾವ ಮಗುವಿನ ಬಗ್ಗೆ ನಾನೇ ಪ್ರಸನ್ನನಾಗಿದ್ದೇನೆ ಅದರ ಪರವಾಗಿ ನಿನ್ನ ಪ್ರಾರ್ಥನೆ ಇದೆ ಅಂದರೆ ಆ ಪ್ರಾರ್ಥನೆ ಮಾಡಿದ್ದಕ್ಕಾಗಾದರೂ ನಿನ್ನ ರಕ್ಷಣೆ ಮಾಡ್ತೀನಿ ಅಂತನಂತೆ ಭಗವಂತ. ಇದು ನಮಗೆ ಕೊಡೋ ಸಂದೇಶ. ಇವತ್ತು ನಮ್ಮ ಬದುಕಿಗಾಗಿ ಪ್ರಾರ್ಥನೆಗಿಂತ ನಾವು ಇನ್ನೊಬ್ಬರ ಬದುಕಿಗಾಗಿ ಮಾಡೋ ಪ್ರಾರ್ಥನೆ ಇದೆಯಲ್ಲ, ದೇವರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಅದು ಕಾರಣ ಆಗ್ತದಂತೆ. ಎಲ್ಲ ಕಡೆ ಸ್ವಾರ್ಥ, ನಾನು ಬದುಕಿದರೆ ಸಾಕು, ಇನ್ನೊಬ್ಬರು ತೊಗೊಂಡು ನಾವೇನು ಮಾಡೋಣ ಅಂತಿರ್ತೀವಿ. ಅದು ಬೇಡ ಅಂತದೆ. ತಾಯಿ ಉತ್ತರೆ ಒಬ್ಬ ವಿಷ್ಣು ಭಕ್ತನ ಪರವಾಗಿ ಪ್ರಾರ್ಥನೆ ಸಲ್ಲಿಸಿದರೆ ಆ ಭಕ್ತನನ್ನು ಪ್ರಾರ್ಥಿಸಿದ ಉತ್ತರೆಯನ್ನು ರಕ್ಷಿಸಿ ಕೃಷ್ಣ ನೀವು ಮಾಡೋ ಪ್ರಾರ್ಥನೆಯ ಹಿಂದೆ ನನ್ನ ರಕ್ಷಣೆ ಹೇಗಿರ್ತದೆ ಅಂತ ತನ್ನ ಮಹಿಮೆಯನ್ನು ತೋರಿಸಿದ. ಅದು ಭಾಗವತದ ಈ ಪರೀಕ್ಷಿತನ ಜನ್ಮ ಕಥೆಯಿಂದ ಹೇಳುವ ಸಂದೇಶ. ಅಸ್ತ್ರ ದೂರ ಹೋಯಿತು, ಮತ್ತೆ ಪುನಃ ಅಸ್ತ್ರ ಸ್ಪರ್ಶ ಆಗಿ ಸಾವು ಬಂತು ಅಂತ ಮುಂದುವರೆದ ಕಥೆ. ಆಗ ಕೃಷ್ಣ ಮತ್ತೊಂದು ಘಟನೆ ಮಾಡಿದ. ಎಲ್ರಿಗೂ ಗೊತ್ತಾಗಿದೆ ಸತ್ತೋಗಿದೆ ಮಗು, ಊರಿನವರೆಲ್ಲ ಸೇರಿಬಿಟ್ರು ಸತ್ತೋಯ್ತು ಅಂತ. ಕೃಷ್ಣ ಹೇಳ್ದ, ಇಲ್ಲ ನಾನು ಬದುಕಿಸ್ತೀನಿ ಅಂತ. ಮತ್ತೆ ಎರಡು ಸಲ, ಎರಡನೇ ಬಾರಿ ಒಳಗೆ ರಕ್ಷಿಸಿದ್ದ. ಪ್ರಸವೇ ಹತಂ ಪುನರುಜ್ಜೀವಯಾಮಾಸ ಕೇಶವ ಪಾರ್ಥತಂತವೇ. ಮತ್ತೆ ಬಂದ. ಮಹಾಭಾರತದಲ್ಲಿ ಬರ್ತದೆ. ಮಗುವನ್ನು ತೊಡೆ ಮೇಲೆ ಹಾಕ್ಕೊಂಡು ಕೃಷ್ಣ ಶಪಥ ಮಾಡಿದ ಅಂತಿದೆ.
ಆಣೆ ಮಾಡಿದ, ನಾನು ಸಣ್ಣ ವಯಸ್ಸಿನವನಿದ್ದಾಗಿಂದ ಸುಳ್ಳು ಹೇಳಿಲ್ಲ, ಕಳ್ಳತನ ಮಾಡಿಲ್ಲ, ಪರಸ್ತ್ರೀಯರ ಹಿಂಬಾಲಕನಾಗಿಲ್ಲ, ಕಳ್ಳ ಅಲ್ಲ, ಸುಳ್ಳ ಅಲ್ಲ, ಜಾರ ಅಲ್ಲ, ಚೋರ ಅಲ್ಲ, ಇದೆಲ್ಲ ಸತ್ಯ ಆಗಿದ್ರೆ ಮಗು ಬದುಕಲಿ ಅಂತಂದ. ಮಗು ಬದುಕಿಬಿಡ್ತು ಅಂತ. ಅರೆ, ಮಗುನ ಬದುಕಿಸ್ಲಿಕ್ಕೆ ಈ ಪ್ರತಿಜ್ಞೆ ದೇವರು ಮಾಡಬೇಕಿತ್ತೆ ಅನ್ನಿಸ್ತದಲ್ಲ. ಈ ಪ್ರತಿಜ್ಞೆಯಿಂದ ದೇವರು ಮಗುನ ಬದುಕಿಸಿದ್ನ. ಭಾಗವತದ ಈ ಚರಿತ್ರೆಗಳೆಲ್ಲ ನಮಗೇನು ಸಂದೇಶ ಕೊಡ್ತಾವೆ? ಈ ಚರಿತ್ರೆಗಳನ್ನು ಕೇಳಿ ಆದರೂ ಭಗವಂತನಲ್ಲಿ ಈ ಯಾವ ದೋಷಗಳು ಇಲ್ಲ ಅಂತ ಖಾತ್ರಿ ಮಾಡ್ಕೋಬೇಕಂತ. ದೇವರ ನಿರ್ದೋಷತೆಯನ್ನು ಅವನ ಚರಿತ್ರೆಗಳನ್ನು ಕೇಳ್ತಾ ಕೇಳ್ತಾ ಖಾತ್ರಿ ಮಾಡಿಕೊಳ್ಬೇಕು. ಅದಕ್ಕಾಗಿ ಚರಿತ್ರೆಗಳನ್ನು ಹೇಳಿದ್ದು. ಇದು ಮತ್ತೊಂದು ಸಂದೇಶ. ಕಲಿಯನ್ನು ನಿಗ್ರಹಿಸಿದ ಪರೀಕ್ಷಿತನ ಕಥೆ ಮೊದಲನೇ ಸ್ಕಂದದಲ್ಲಿ ಬರ್ತದೆ. ಕಲಿ ಅಂದರೆ ಯಾರು? ಕಲಿ ಅಂದರೆ ಭಾಗವತದ ದೃಷ್ಟಿ ಲೋಭ, ಅನೃತ, ಚೌರ್ಯ, ಮೋಹ, ಅಂಹಃ, ಮಾಯಾ, ಕಲಹ, ಇದೆಲ್ಲ ಕಲಿಯಂತೆ. ಕಲಿಯನ್ನು ಬಹಳ ಬೇಗ ಪತ್ತೆ ಹಚ್ಬೋದು. ನಾವು ನೀವು ಏಜೆನ್ಸಿ ಕೊಡಬೇಕಾಗಿಲ್ಲ. ನಾವು ನಮ್ಮೊಳಗೆ ಕಲಿ ಬಂದಿದಾನ ಇಲ್ವಾ? ಇತ್ತೀಚೆಗೆ ಒಂದು ರೋಗ ಬಂತು. ಆ ರೋಗಕ್ಕೆ ಹೇಗೆ ಬಂದಿದೆ ಇಲ್ಲೋ ಅಂತ ಪ್ರಶ್ನೆ ಮಾಡಿದ್ದು ಇದನ್ನು ಕಂಡುಹಿಡಿದು, ಮತ್ತೆ ಅದಕ್ಕೊಂದು ಮಷಿನ್ ಕಂಡುಹಿಡಿದು ಹಣೆಗೆ ಹೀಗೆ ಇಟ್ಟು ಕೂಡಲೇ ರೋಗ ಇದೆ ಅಂತ ಪತ್ತೆ ಹಚ್ಚಲಿಕ್ಕೆ ಶುರು ಮಾಡಿ. ಯಾಕಂದ್ರೆ 100 ಮೇಲೆ ತೋರಿಸ್ತಾ ಇದೆ, ನೀವು ಅಡ್ಮಿಟ್ ಆಗಿಬಿಡ್ರಿ ಅಂತ. ಎಲ್ಲ ಮಷಿನ್ ವ್ಯವಸ್ಥೆ. ಅದೊಂದು ಸಣ್ಣ ಸಣ್ಣ ಕೈಯಲ್ಲಿ ಗನ್ ಹಿಡ್ಕೊಂಡ್ರು ಎಲ್ಲರ ಹಣೆಗೆ ಇಡೋದು, ಟೆಸ್ಟ್ ಮಾಡೋದು, ಕಳಿಸೋದು. ಏನು ಮನೆಗೆ ಬಂತು. ಆಮೇಲೆ ಬೆರಳಿಗೊಂದು ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅಲ್ಲಿ ಮತ್ತೆ ಪುನಃ ನಂಬರು, ಎಲ್ಲ ನಂಬರ್ ಮೇಲೆ ಲೆಕ್ಕ. ಅದೇನು ತೋರಿಸ್ತದೆ ಅದ್ರ ಮೇಲೆ. ಕೈಗೂ ಬೆರಳಿಗೊಂದು, ಹಣೆಗೊಂದು, ಚೇ ಜಗತ್ತನ್ನೆಲ್ಲ ವ್ಯಾಪಿಸಿಬಿಡ್ತದು. ಮನೆಗೆ ಒಂದೊಂದು ಮಷಿನ್ ತೊಗೊಂಡು ಬಂದು ಇಟ್ಬಿಟ್ರು. ಇವನಿಗೆ ಅದನೋ ಇಲ್ಲೋ. ಪ್ಲೇಟ್ಲೆಟ್ ಮುಖ್ಯ ಅಲ್ಲ, ಪ್ಲೇಟ್ಲೆಟ್ ಏನಾಗಿದೆ, ಉಸಿರಾಟ ಏನಾಗ್ತಾ ಇದೆ ಎಲ್ಲ ಕಂಡಿಡಿ. ಈ ನಂಬರ್ ಅಂಕಿ ಅಂಶಗಳು ಮನುಷ್ಯನೊಳಗಿರುವ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಕಾರಣ ಆಗ್ತದೆ, ನಿಜ. ಹಿಂಗೊಂದು ಮಷಿನ್ ಕಲಿ ಇದ್ದಾನೋ ಇಲ್ಲೋ ಅಂತ ಯಾವುದಾದ್ರೂ ಕಂಡುಹಿಡ್ದಿದ್ದಾರೆ? ಯಾವುದಾದ್ರೂ ಒಂದು ಗನ್ನು ಇವನೊಳಗೆ ಕಲಿ ಇದ್ದಾನೋ ಇಲ್ಲೋ ಸ್ಕ್ಯಾನ್ ಮಾಡಿದರೆ ಗೊತ್ತಾಗ್ತದ? ನಾವೇ ಪತ್ತೆ ಹಚ್ಚಬೇಕು. ಕಲಿನ ಪತ್ತೆ ಹಚ್ಚಲಿಕ್ಕೆ ಒಂದೇ ಉಪಾಯ, ಸಂಪತ್ತು ಕೊಡ್ತಾನೆ, ಹೇರಳವಾಗಿ ಕೊಡ್ತಾನೆ ದೇವರು. ದಾನ ಮಾಡಬೇಕು ಅಂತ ಬುದ್ಧಿ ಬರ್ತಿಲ್ಲ ಅಂದರೆ ಕಲಿ ಇದ್ದಾನೆ ಅಂತ ಅರ್ಥ. ಭಾಳ ಸುಲಭ ನೋಡಿ, ಇದೇ ಮಷಿನ್. ಅದಕ್ಕೆ ಹೇರಳವಾದ ಸಂಪತ್ತು ಕೊಟ್ಟು ಅವಕಾಶ ಇದ್ದರೂ ದಾನ ಮಾಡಬೇಕು ಅಂತ ಅನಿಸದಂತೆ ಇನ್ನೂ ಬಚ್ಚಿಡಬೇಕು, ಇನ್ನೂ ಮುಚ್ಚಿಡಬೇಕು ಅಂತ ಶುರು ಮಾಡ್ತೇವಲ್ಲ, ಬಂದಿದೆ, ಏನೋ ಎಫೆಕ್ಟ್ ಆಗಿದೆ ಅಂತ ಅರ್ಥ. ಇದೇ ಲೋಭ. ಲೋಭೋ ನೃತಂ. ಸತ್ಯದಿಂದ ಬದುಕು ಕಟ್ಟಿಕೊಳ್ಳಿಕ್ಕಿರ್ತದೆ, ಪ್ರಾಮಾಣಿಕವಾಗಿ ಅವಕಾಶ ಇದೆ. ಬೇಕಾದಂಥ ಪ್ರಾಮಾಣಿಕವಾಗಿ ಬದುಕು ಕಟ್ಟಿಕೊಂಡು ಚೆನ್ನಾಗಿರ್ಬೋದು. ಆದರೆ ಯಾಕೋ ಹಿಡಿಸಲ್ಲ. ಏನೋ ಆಚಾರ್ಯ, ನಂಗೆ ಸುಳ್ಳು ಹೇಳದೇ ಇದ್ದರೆ ಆಗೋದೇ ಇಲ್ಲ. ಅಯ್ಯೋ ದೇವರೇ, ದಿನಕ್ಕೊಂದಾದರೂ ಸುಳ್ಳು ಹೇಳಬೇಕು ಅಂತ, ಹಿಂಗೆ ದಿನಕ್ಕೊಂದಾದರೂ ಸುಳ್ಳು ಹೇಳಬೇಕು ಅಂದರೆ ಏನು ಹೇಳೋಣ? ಅನರ್ಥ. ಅಂದರೆ ಸುಳ್ಳು ಹೇಳಿ, ಇನ್ನೊಬ್ಬರಿಗೆ ಮೋಸ ಮಾಡಿ, ವಂಚಿಸಿ, ಹಣ ಸಂಪಾದಿಸಿ, ದೊಡ್ಡ ದೊಡ್ಡ ಅಂತಸ್ತುಗಳನ್ನು ಕಟ್ಟಿ, ವಾಹನ ಖರೀದಿ ಮಾಡಿ, ನಾನು ಎಲ್ಲರ ಬಾಯಲ್ಲಿ ಶ್ರೀಮಂತ ಅಂತ ಅನಿಸ್ಕೊಳ್ಬೇಕು ಅಂತ ಬರ್ತದಲ್ಲ, ಇದಲ್ವೇ ಕಲಿ? ಇದಲ್ವೇ ಕಲಿ? ಇದೇ ಕಲಿ. ಇದಕ್ಕೆ ಯಾವ ಮಷಿನ್ ಬೇಕು? ಅನೃತ, ಚೌರ್ಯ, ಕಳ್ತನದ ಭಾವ, ಕಳ್ತನ, ವಿಚಿತ್ರ ಕಳ್ತನದ ಭಾವ, ಒಳಗಡೆಯಲ್ಲಿ ದೊಡ್ಡ ದುರ್ಭಾವ, ಮೋಹ, ಯಾವುದರ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ಸಾಕಿರ್ತದೆ, ಆದರೆ ಮೋಹ, ವಿಪರೀತ ಮೋಹ. ಹಾಗೆ ಅಂಹಃ, ಪಾಪದ ಕೆಲಸಗಳು, ಮಾಯಾ, ಕಪಟತನ. ಕೂತವನು ಸುಮ್ಮನೆ ಕೂತಿದ್ದಾನೆ ಅಂದ್ಕೊಳ್ತಿರ್ತೀನಿ, ಸುಮ್ಮನೆ ಒಳೊಳಗೆ ಯೋಚನೆ ಮಾಡ್ತಿರ್ತೀನಿ, ಯಾರ ಕಾಲು ಮುರಿಬೇಕು, ಯಾರ ಕೈ ಹೋಗಬೇಕು, ಏನೇನೋ ಯೋಚನೆ, ವಿಪರೀತ ಕಲ್ಪನೆಗಳು.
ಕಲಹ ಏನೂ ಮಾಡಿರಲ್ಲ ಮನೆ ಒಳಗೆ, ಕಾಲು ಕೆರೆದು ಹೋಗ್ತಾನೆ. ನಮ್ಮ ಕಡೆ ಅಂತಾರೆ ಕಾಲು ಕೆರೆದು ಜಗಳಕ್ಕೆ ಬರ್ತಾನೆ ಅಂತ. ಏನು ಜಗಳೆಲ್ಲ ಆದಮೇಲೆ ನಾವು ಯಾಕೆ ಜಗಳಾಡಿದ್ವಿ ಅಂತಾನೆ ಮತ್ತೆ. ಇದೇನು ಪರಿ ನೋಡಿ ನಮ್ಮದೆಲ್ಲ ಕಲಹ, ಮಾಯ, ಮೋಹ, ಅಂಹ. ನಮಗೆ ಗೊತ್ತಿದೆ ನಮ್ಮೊಳಗಿದ್ದಾನೇವ ಅಂತ, ಮತ್ತಿದನ್ನು ಭಾರಿ ವಾದ ಮಾಡ್ತೀವಿ. ನಾವು ಎಷ್ಟು ಆರಾಮಿದ್ದೀವಿ, ನಾವು ಎಷ್ಟು ಸರಿ, ಎಲ್ಲ ಕಲಿ ಒಳಗಿದ್ದಾನೆ ನೋಡಿದ್ರೆ. ಮತ್ತೆ ಸಾಕ್ತೇವೆ, ಸಲಹುತ್ತೇವೆ, ಬೆಳೆಸ್ತೇವೆ, ಪೋಷಣೆ ಮಾಡ್ತೇವೆ, ಅವನೊಟ್ಟಿಗೆ ನಾವಿರ್ತೀವಿ. ಏನು ಕಲಿಯಲ್ಲಿದ್ದಾನೆ? ಕಲಿಯಲ್ಲಿದ್ದಾನೆ, ನಮ್ಮೊಳಗೆ ಇದ್ದಾನೆ. ಇದೇ ಕಲಿ ಅಂತಂದರೆ. ಇಂಥವನ್ನು ನಿಗ್ರಹ ಮಾಡೋದು ಅಂದ್ರೆ ಏನರ್ಥ? ಇವನನ್ನು ನಿಗ್ರಹಿಸ್ಲಿಕ್ಕೆ ಯಾವುದಾದ್ರೂ ಆಯುಧಗಳಿದೆನಾ? ಕ್ರಮ ತಗೊಳ್ಬೇಕು ಅಂದರೆ ಏನು ಮಾಡಿದರೆ ಇವನನ್ನು ನಿಗ್ರಹಿಸ್ಲಿಕ್ಕೆ ಸಾಧ್ಯ? ಅದಕ್ಕೆ ಭಾಗವತ ಪರೀಕ್ಷಿತ ಮಾಡಿದ ಕಲಿ ನಿಗ್ರಹದ ಕಥೆಯನ್ನು ವಿಸ್ತಾರ ಮಾಡ್ತದೆ. ಕಲಿ ಎಲ್ಲಿದ್ದಾನೆ ಅಂತ ಹುಡುಕ್ಲಿಕ್ಕೆ ಹೊರಟ. ಎಲ್ಲ ವರ್ಷಗಳನ್ನು ಹುಡುಕಿದ. ಹರಿವರ್ಷ, ಕಿಂಪುರುಷ, ಭದ್ರಾಶ್ವ, ಎಲ್ಲೂ ಕಲಿ ಕಾಣಿಸ್ಲಿಲ್ಲ. ಅಂದ್ರೆ ಅರ್ಥ ಏನು? ಕಲಿ ಕಾಣಿಸ್ಲಿಲ್ಲ ಅಂದ್ರೆ ಅಭಿಪ್ರಾಯ ಇಷ್ಟೇ: ಲೋಭ ಕಾಣಲಿಲ್ಲ, ಅನೃತ ಕಾಣಲಿಲ್ಲ, ಚೌರ್ಯ ಕಾಣಲಿಲ್ಲ, ವಂಚನೆ ಕಾಣಲಿಲ್ಲ, ಕಪಟತನ ಕಾಣಲಿಲ್ಲ. ಮತ್ತೇನು ಕಾಣ್ತು? ಧರ್ಮರಾಜನ ಕೀರ್ತಿ, ಕೃಷ್ಣನ ಕೀರ್ತಿ ಕಾಣ್ತಾ ಇತ್ತಂತವನಿಗೆ. ಅವನ ಆಡಳಿತದಲ್ಲಿ ಈತ ಬಂದಿದ್ನಲ್ಲ, ಹಾಗಾಗಿ ಎಲ್ಲೆಡೆ ಧರ್ಮ ಕಾಣ್ತಾ ಇದೆ. ಕಲಿಯುಗ ಕೃತಯುಗವಾಗಿ ಮೆರೆದಿದೆ ಅಂತೆ. ಆವಾಗ ಅದನ್ನು ನೋಡ್ತಾ ಖುಷಿ ಪಡ್ತಿದ್ದಂತೆ. ಎಲ್ಲೇ ಎಷ್ಟೆಷ್ಟು ಅದ್ಭುತವಾದ ಪ್ರಾಮಾಣಿಕ ಜೀವನ ಕಟ್ಟಿಕೊಂಡಿದ್ದಾರೆ. ದುಡು ತಿಂತಿದ್ದ. ಉಚಿತ ಯಾರೂ ಕೊಟ್ಟಿರಲಿಲ್ಲ, ಅದು ಬಹಳ ಮುಖ್ಯ. ಉಚಿತದ ರೋಗ ಬಂದಿರಲಿಲ್ಲ. ದುಡು ತಿಂತಾ ಇದ್ದರು. ಕರ್ಮದ ಆಸಕ್ತಿ ಇತ್ತು. ಯಾರೂ ಸುಳ್ಳು ಹೇಳ್ತಿರಲಿಲ್ಲ. ಇದನ್ನು ನೋಡಿಕೊಂಡು ದಿಗ್ವಿಜಯ ಮಾಡಿಕೊಂಡು ತನ್ನ ಹಸ್ತಿನಾವತಿಯ ಕಡೆಗೆ ಬರ್ತಿರುವಾಗ ಗಂಗೆ ಹರಿತಿರುವ ಒಂದು ಪ್ರಾಂತದಲ್ಲಿ ಅವನಿಗೊಂದು ಕಂಡ ದೃಶ್ಯ. ಒಂದು ಎತ್ತು, ಆ ಎತ್ತಿನ 3 ಪಾದಗಳನ್ನು ಕತ್ತರಿಸಿದಾನಂತೆ. ಒಂದು ಪಾದ ಮಾತ್ರ ಜೋತಾಡ್ತಿದೆ. ಅದರ ಹತ್ತಿರದಲ್ಲಿ ಒಂದು ಆಕಳ, ಅದು ಕಣ್ಣೀರು ಸುರಿಸ್ತಾ ಇದೆ ಅಂತೆ. ಹಿಂದೆ ಒಬ್ಬ ಕಟಕ ಕಿರೀಟ ಹಾಕ್ಕೊಂಡು ರಾಜನ ವೇಷ ಬೇರೆ ಹಾಕ್ಕೊಂಡಿದ್ದ. ಈ ಕಾಸ್ಟ್ಯೂಮ್ ವ್ಯವಸ್ಥೆ ಭಾಳ ಈಗೆಲ್ಲ. ಯಾರು ಏನು ಬೇಕಾದರೂ ಕಾಸ್ಟ್ಯೂಮ್ ಹಾಕಿಸ್ಕೊಂಡ್ಬಿಡುತ್ತೆ. ಕಾಸ್ಟ್ಯೂಮ್ ಡಿಸೈನರ್ ಅಂತ ಬಂದಾರಲ್ಲ, ಕಾಡ್ಗಪ್ಪು ಬೆಳ್ಳು ಕಾಣೋ ಹಾಗೆ ಮಾಡಿರ್ತಾರೆ ಅವರನ್ನು. ಅದು ಫೋಟೋ ತೆಗೆಸ್ಕೊಳ್ಳೋ ತನಕ ಅಷ್ಟ, ಮನೆಗೆ ಹೋದ್ರೆ ಗೊತ್ತಾಗ್ತದೆ ನಿಜ ರೂಪ ಏನು ಅಂತ. ಹಂಗೆ ಇವ ಕಾಡ್ಗಪ್ಪು, ಕೃಷ್ಣವರ್ಣಂ ಅದನ್ನು ಹೇಳಿದೆ. ಕಾಡ್ಗಪ್ಪಿದ್ದ, ಆದರೆ ತಳ 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 ಹೊಳೆಯೋ ಬಂಗಾರದ ಕಿರೀಟ ಬೇರೆ ಹಾಕ್ಕೊಂಡಿದ್ದ. ಕೈಯಲ್ಲಿ ಹಿಡ್ಕೊಂಡಿದ್ದ ಆಯುಧ. ಈ ಕತ್ತರಿಸಿದೆ 3 ಕಾಲನ್ನು. ಇನ್ನೊಂದು ಕಾಲು ಕತ್ತರಿಸಿದರೆ ಮುಗದೇ ಹೋಯ್ತು, ನನ್ನದೇ ಆಡಳಿತ ಅಂತ ನಿಂತಿದ್ದಾನೆ. ಈ ದೃಶ್ಯ ಕಣ್ಣಿಗೆ ಬಿದ್ದ ಕೂಡಲೇ ಪರೀಕ್ಷಿತನಿಗೆ ಅರ್ಥ ಆಯ್ತು, ಇಲ್ಲಿ ಕಲಿ ಇದ್ದಾನೆ. ಕಲಿನ ಪತ್ತೆ ಹಚ್ಚಿದ್ದು ಹೀಗೆ ಅಂತ ಭಾಗವತ ವಿವರಣೆ ಕೊಡ್ತದೆ. ಏನಿದ್ರ ತತ್ವ? ಆ ಎತ್ತು ಅಂದರೆ ಅದು ಧರ್ಮ. ಧರ್ಮವೇ ಎತ್ತಿನ ರೂಪದಲ್ಲಿ ಬಂದಿದೆ. ಸತ್ಯ, ತಪಸ್ಸು, ದಯಾ, ದಾನ ಅಂತ. ದಯಾ ಇನ್ನೊಂದು ಹೇಳುವಾಗ ದಾನ ಅಂತ ಹೇಳ್ತಾರೆ. ಶೌಚ ಅಂತ ಇದೆ. ಸತ್ಯ, ತಪಸ್ಸು, ಶೌಚ, ದಯಾ ಅಥವಾ ದಾನ. ದಾನ ದಯ ಎರಡನ್ನೂ ಒಂದರಲ್ಲಿ ಸೇರಿಸ್ತಾರೆ ಕೆಲವು ಕಡೆ. 4 ಪಾದಗಳು ಪೂರ್ಣ ಇತ್ತು ಅಂದರೆ ಅವರ ಮನೆಯಲ್ಲಿ ಪೂರ್ಣ ಪ್ರಮಾಣ ಧರ್ಮ ಇದೆ ಅಂತ ಅರ್ಥ ಅಂತ ನೋಡಿ. ಆವಾಗ ನಮ್ಮಲ್ಲಿ ಕಲಿ ಇದೆ ಇಲ್ಲೋ ಅಂತ ಪತ್ತೆ ಹಚ್ಚಲಿಕ್ಕೆ ಒಂದು ಉಪಾಯ ಹುಡುಕೊಂಡ್ವೆ. ಈಗ ನಮ್ಮೊಳಗೆ ಧರ್ಮ ಇದೆ ಇಲ್ಲೋ ಅಂತ ಅಲ್ಲಿಗೆ ಪತ್ತೆ ಹಚ್ಚಲಿಕ್ಕೆ ಉಪಾಯ ಹೇಳ್ಕೊಡ್ತದೆ ಭಾಗವತ. ನಾವು ಧಾರ್ಮಿಕರ ಹೌದು ಅಂತಂದರೆ ಹೇಗೆ ಪತ್ತೆ ಹಚ್ಚೋದು? ಸಂದರ್ಭವನ್ನು ಮನುಷ್ಯ ಚೆನ್ನಾಗಿ ಬಿಡಿಸ್ಕೋಬೇಕು. ಸಂದರ್ಭ ಬಿಡಿಸಲಿದ್ದೇ ಇದ್ದರೆ ಯಾವುದೂ ಅರ್ಥ ಆಗಲ್ಲ. ಮನುಷ್ಯನ ಒಳಗಡೆ ಪ್ರಾಮಾಣಿಕತೆ ಮನೆ ಮಾಡಿದೆ ಅಂದರೆ ಸತ್ಯ ಇದೆ, ಧರ್ಮ ಇದೆ ಅಂತ ಅರ್ಥ. ಮನುಷ್ಯನ ಒಳಗಡೆ ಎಷ್ಟರ ಮಟ್ಟಿಗೆ ತಪಸ್ಸಿದೆ, ತಪಸ್ಸು ಅಂದರೆ ಗೊತ್ತು,
ಸತ್ಯ ತಪಸ್ಸು, ದಯೆ ಇದೆ, ಹಾಗಾದರೆ ಧರ್ಮ ಇದೆ ಅಂತ ಅರ್ಥ. ಒಳಗಡೆಯಲ್ಲಿ ಶೌಚ ಇದೆ, ಅಂತರಂಗ ಮತ್ತು ಬಹಿರಂಗ ಅಂತ ಎರಡು ಹೇಳ್ತಾರೆ, ಹಾಗಾದರೆ ಧರ್ಮ ಇದೆ ಅಂತ ಅರ್ಥ. ಯಾಕೆ? ಧರ್ಮದ ಪಾದಗಳು 4, 14 ಅಂಶ: ಸತ್ಯ, ತಪಸ್ಸು, ದಯಾ, ಶೌಚ. ಇದು ಒಂದೊಂದು ಅಂಶಗಳಂತೆ. 4 ಅಂಶ ಸೇರಿದರೆ ಪೂರ್ಣ ಧರ್ಮ. ಕೃತಯುಗ ಅಂತ ಹೆಸರು ಯಾಕೆ ಬಂತು? ಕೃತಂ ಪೂರ್ಣಂ. ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಈ 4 ಅಂಶಗಳು ಪೂರ್ಣ ಇರ್ತಿತ್ತಂತೆ, ಅದಕ್ಕದು ಕೃತಯುಗ. ಸ್ವಲ್ಪವೂ ಕೊರತೆ ಇಲ್ಲ. ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬಂತಂತೆ. ಅದೇ ಕಲಿಯುಗ ಬಂದಾಗ ಎಲ್ಲ 3 ಅಂಶವೂ ಹೋಗಿ 1 ಅಂಶ ಮಾತ್ರ ಉಳಿತಂತೆ, ಅದೇ ಸತ್ಯ. ಇದನ್ನು ನಾವು ಅರ್ಥೈಸ್ಕೊಳ್ಬೇಕು. ಸತ್ಯ ಅನ್ನೋ ಒಂದು ಪಾದದ ಮೇಲೆ ಮಾತ್ರ ಎತ್ತು ನಿಂತಿತ್ತು ಅಂದರೆ ಧರ್ಮ ನಿಂತಿತ್ತು. ಅದನ್ನೂ ತನ್ನ ಖಡ್ಗದಿಂದ, ತನ್ನ ಆಯುಧದಿಂದ ಕತ್ತರಿಸಿದರೆ ಧರ್ಮ ನಾಶ ಆಗ್ತದೆ, ನಂದೇ ಆಡಳಿತ ಅಂತ ಪ್ರಯತ್ನ ಪಡ್ತಾ ಇದ್ದ. ಅಂಥ ಕಲಿಯನ್ನು ಪರೀಕ್ಷಿತ್ ರಾಜ ನಿಗ್ರಹಿಸಿ ಪುನಃ ಧರ್ಮದ ಸ್ಥಾಪನೆ ಮಾಡಿದ ಅನ್ನೋ ಚರಿತ್ರೆ ಭಾಗವತದಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ. ಯಾಕೆ ಹೇಳ್ತಾರೆ ಇದನ್ನು ಅಂದರೆ, ನನ್ನ ಭಾಗವತ ಶ್ರವಣಕ್ಕೆ ಬರೋರೆಲ್ಲ ಕಲಿಯನ್ನು ನಿಗ್ರಹಿಸಿಕೊಂಡು ಬರಲಿ ಅಂತ ಭಾಗವತದಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಕಲಿ ನಿಗ್ರಹದೊಂದಿಗೆ ಭಾಗವತವನ್ನು ಶ್ರವಣ ಮಾಡಲಿ ಅಂತ ಅನುಸಂಧಾನ ಮಾಡಿಸ್ತದೆ. ಹಾಗೆ ಕಲಿ ನಿಗ್ರಹದ ಕಥೆಯನ್ನು ನಾವಿವತ್ತು ಕೇಳಿದ್ದೇವೆ. ನಾಳೆ ಮತ್ತೆ ಮುಂದುವರೆದ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ಮುಕ್ತಾಯ ಮಾಡ್ತೇನೆ. ಶ್ರೀ